ಫಿಸಿಕ್ಸಲ್ಲಿ ನನಗೆ 100/100 ಸಿಕ್ಕಿದೆ ಗುರು ಸರ್ ಅದರಿಂದ. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಅಲಕ್ ಪಾಂಡೆ ಸರ್. ಅವರು ಇರ್ತಿರಲಿಲ್ಲ ಅಂದರೆ ನಾನು ಇಲ್ಲಿ ಇರ್ತಿರಲಿಲ್ಲ. ಸೊ ನಾನು PW ಕನ್ನಡ ಯೂಟ್ಯೂಬ್ ಸೀರೀಸೇ ನೋಡಿ KCT ಮಾಡಿದ್ದು. KCT 1215 ರ್ಯಾಂಕಿಂಗ್ ಬಂತು. ಖುಷಿ ಆಗ್ತದೆ ನಿಮ್ಗೆಲ್ಲರನ್ನೂ ನೋಡ್ತಾ. ನಮ್ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದೀರಲ್ಲ, ಅದಕ್ಕೆ ಜಾಸ್ತಿ ಖುಷಿ ಆಗ್ತದೆ. ನೀವೆಲ್ಲರೂ ಡಿಸರ್ವ್ ಮಾಡ್ತೀರಿ ಇದನ್ನು. ಸುಮ್ಮನೆ ಯಾರಿಗೂ ಈ ಸ್ಟೇಜ್ ಸಿಗೋದಿಲ್ಲ. 2 ಇಯರ್ಸಿಂದ ಎಫರ್ಟ್ಸ್ ಹಾಕಿರ್ತೀರಿ, ಸ್ಲೀಪ್ಲೆಸ್ ನೈಟ್ಸ್ ಇರುತ್ತೆ, ಪ್ರೆಷರ್ ಇರುತ್ತೆ, ಅವಮಾನಗಳಿರುತ್ತೆ, ಎಲ್ಲಾನು ಫೇಸ್ ಮಾಡಿ ಈ ಜಾಗಕ್ಕೆ ಬಂದಿದ್ದೀರಾ ಅಂತಂದರೆ ಯು ಸ್ಟೂಡೆಂಟ್ಸ್ ಆಲ್ ಡಿಸರ್ವ್ ದಿಸ್. ಕಂಗ್ರ್ಯಾಚುಲೇಷನ್ಸ್. ಹೆಲೋ ಕರ್ನಾಟಕ, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಈ ದಿನ ನಾವು ಸಂಭ್ರಮಿಸೋಕೆ ಬಂದಿದ್ದೀವಿ ವಿಜಯೋತ್ಸವ. ನಮ್ಮ ಎಲ್ಲರ ವಿಜಯದ ಉತ್ಸವ, ವಿಜಯೋತ್ಸವ. ಸೊ ನಿಮಗೆ ಆಲ್ರೆಡಿ ತಿಳಿದಿರೋ ಹಾಗೆ ವಿ ಹ್ಯಾವ್ ಲಾಟ್ಸ್ ಆಫ್ ಅಚೀವರ್ಸ್, ಲಾಟ್ಸ್ ಆಫ್ ಟಾಪರ್ಸ್. ನಮ್ಮ KCET ಮತ್ತು ಸೆಕೆಂಡ್ PUC ಕರ್ನಾಟಕ ಬೋರ್ಡ್ ಎಕ್ಸಾಮ್ನಲ್ಲಿ ಸಂಭ್ರಮಿಸಬೇಕಾದ ಒಂದು ಅದ್ಭುತವಾದ ವಿಷಯ ಏನಂದರೆ, ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಫ್ರಮ್ PW we've got 8th rank in the state. Let's call our wonderful faculty team on the dais. Big round of applause for Kannada faculty team. It's the rise of the dragon god. So ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಯಾವ ಫ್ಯಾಕಲ್ಟೀಸ್ ಏನು ಮಾಡ್ತಿದ್ದಾರೆ ಅಂತ. ಬಟ್ ವಿ ಆಲ್ಸೋ ವಾಂಟ್ ಟು ಹ್ಯಾವ್ ಎ ವರ್ಡ್ ವಿತ್ ಆಲ್ ದ ಫ್ಯಾಕಲ್ಟೀಸ್. ಒಂದು ಸಣ್ಣ ಇಂಟ್ರಡಕ್ಷನ್, ದೇರ್ ಪಂಚ್ ಲೈನ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಶ್ರೀಜಾ, ನನ್ನ ಹೆಸರು ಶ್ರೀಜಾ, ನಾನು ಕೆಮಿಸ್ಟ್ರಿಯನ್ನು ಟೀಚ್ ಮಾಡ್ತಿದ್ದೀನಿ. ಸೊ ಐ ಲೈಕ್ ಟು ಗಿವ್ ಅ ಟ್ಯಾಗ್ ಲೈನ್ ವೇರ್ ಐ ವುಡ್ ಸೇ ದ್ಯಾಟ್ chemistry is where clarity meets, and that's what I believe in, and that's what is my vision, to give the clarity in concept. So I am passing the mic to our Guru sir. ನಾವೆಲ್ಲ ಆನ್ಲೈನಲ್ಲಿ ಪಾಠ ಮಾಡೋದ್ರಿಂದ ನಮ್ಮ ಸ್ಟೂಡೆಂಟ್ಸ್ ಜೊತೆ ಇರೋ ಒಂದು ಕಮ್ಯುನಿಕೇಷನ್ನ ರಿಯಲಿ ಮಿಸ್ ಮಾಡ್ಕೊಳ್ತೀವಿ. ಸೊ ಅದು ಚಾಟ್ಸಲ್ಲಿ ಮಾತ್ರ ನಾವು ನೋಡೋಕ್ಕೆ ಸಾಧ್ಯ. ಸೊ ಆ್ಯಂಡ್ ತುಂಬ ಮಕ್ಕಳು ಚಾಟ್ ಮಾಡೋದು ಇಲ್ಲ, ಈವನ್ ಕಮೆಂಟ್ಸ್ ಕೂಡ ಮಾಡೋದಿಲ್ಲ, ಡೌಟ್ಸ್ ಕೂಡ ಕೇಳೋದಕ್ಕಲ್ಲೂ ಹೆಸಿಟೇಟ್ ಮಾಡ್ತಾರೆ. ಬಟ್ ರಿಯಲಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ಫ್ಯಾಕಲ್ಟೀಸ್ ಕೂಡ ಈ ದಿನಕ್ಕಾಗಿ ವೆಯ್ಟ್ ಮಾಡ್ತಾ ಇರ್ತೀವಿ. ಜೆನ್ಯೂನ್ ಫೀಡ್ಬ್ಯಾಕ್ ಸಿಗೋದು ನಮ್ಗೆ ಇಲ್ಲೇನೆ. ಯಾಕಂದರೆ ಒಬ್ಬ ಟೀಚರ್ ಯಾವಾಗಲಾದ್ರೂ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕಂದ್ರೆ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಇಲ್ದೇ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಕ್ಯಾನ್ ಇಂಪ್ರೂವ್ ಆ್ಯಂಡ್ ದೆರ್ ಇಸ್ ಅ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಎವ್ರಿ ಟೈಮ್. ಪ್ರತಿ ಸಲನೂ ಕೂಡ ಪ್ರತಿಯೊಬ್ಬ ಮನುಷ್ಯ ಇಡೀ ದಿನ ಪ್ರತಿದಿನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಅವಕಾಶ ಇದ್ದೇ ಇರುತ್ತೆ. ಆ್ಯಂಡ್ ಆ ಚಾನ್ಸ್ ಯಾವಾಗ ಸಿಗುತ್ತೆ ಅಂತಂದರೆ ನಮಗೆ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸಿಂದ ಫೀಡ್ಬ್ಯಾಕ್ ಸಿಕ್ಕಿದಾಗ. ಆ್ಯಂಡ್ ಟುಡೇ ಇಸ್ ದ ಡೇ ವೇರ್ ವಿ ಕ್ಯಾನ್ ಸಿ ದ ಹ್ಯಾಪಿನೆಸ್ ಆಫ್ ದ ಸ್ಟೂಡೆಂಟ್ಸ್, ಆಫ್ ದ ಪೇರೆಂಟ್ಸ್, ಆ್ಯಂಡ್ ವಿ ಕ್ಯಾನ್ ಗೆಟ್ ದ ಫೀಡ್ಬ್ಯಾಕ್. Hello, 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 hello. I'm here. My name is AK Ashok K. So ನಮ್ಮದು ಒಂದು ಸ್ಲೋಗನ್ ಇದೆ ನಾರ್ಮಲ್ ಆಗಿ ಹೇಳೋದೇನೆಂದರೆ, when AK is here, no fear. Yes or no? Yes, thank you so much. Hello everyone, good afternoon. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಫ್ಯಾಕಲ್ಟಿ ಓಂಕಾರ್ ಸರ್. ಓಕೆ ಸರ್ ಅಂತ ಕರಿತೀರಾ, ಓಂ ಸರ್ ಅಂತ ಕರಿತೀರಾ. ಸೊ ಎಸ್, ಒಂದೇ ಮಾತು ಮ್ಯಾಥಮೆಟಿಕ್ಸ್ ಫ್ಯಾಕಲ್ಟಿ ಅಲ್ಲ, ಏನಾರೇ ಮ್ಯಾಥಮೆಟಿಕ್ಸಲ್ಲಿ ಹೇಳಬೇಕಾಗತ್ರಿ. ಇಂಟಿಗ್ರೇಷನ್ -∞ to ∞, PW ಕನ್ನಡ ಕಿ ಜೈ. ನಮಸ್ಕಾರ ಎಲ್ರಿಗೂ. ರಘುನಾಥ್ ಅಂತ ನನ್ನ ಹೆಸರು. ಸೊ ಆಲ್ಮೋಸ್ಟ್ ನೀವೆಲ್ಲ PCM ಸ್ಟೂಡೆಂಟ್ ಇರ್ತೀರಾ ಅಲ್ವಾ? ಶೇಕ್ಸ್ಪಿಯರ್ ಒಂದು ಕಡೆ ಹೇಳ್ತಾರೆ, ಪ್ರೆಸೆಂಟ್ ಟು ಫಿಯರ್ಸ್ ಆರ್ ಲೆಸ್ ದೆನ್ ಹಾರಿಬಲ್ ಇಮ್ಯಾಜಿನಿಂಗ್ಸ್ ಅಂತ. ಅಂದರೆ ನಾವು ಯಾವುದನ್ನಾದರೂ ಒಂದು ಟ್ರೈ ಮಾಡೋ ತನಕ ಎಲ್ಲವೂ ಕೂಡ ಭಯವಾಗೇ ಕಾಣಿಸುತ್ತೆ. ಸೊ ಒಂದು ಸಲ ಅದನ್ನು ಟ್ರೈ ಮಾಡೋದ್ಮೇಲೆ ಇಷ್ಟೇನಾ ಅಂತ ಅನಿಸ್ಬಿಡುತ್ತೆ. ಸೊ ಯಾವಾಗಲೂ ಇಮ್ಯಾಜಿನೇಷನ್ಗಿಂತ ನಾವೇನು ಅನುಭವಿಸ್ತೀವಿ ಆ ಪ್ರೆಸೆಂಟ್ ಸಿಚುಯೇಷನ್ ತುಂಬ ಈಸಿ ಆಗಿರುತ್ತೆ, ಸುಲಭವಾಗಿರುತ್ತೆ. ಸೊ ಬಯಾಲಜಿ ಯಾರೆಲ್ಲ ಇಷ್ಟಪಡ್ತೀರಾ? Biology is not only a subject, it is our lifestyle. Hi everyone, ನನ್ನ ಹೆಸರು ಶಾಲಿನಿ ಸೋಮಶೇಖರ್ and I teach botany. ತುಂಬ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ. ಐ ಎಕೋ ವಾಟ್ ಗುರು ಸರ್ ಸೆಟ್. ಬರೀ ನಮಗೆ ಮಕ್ಕಳ ಹೆಸರೆಲ್ಲ ಚಾಟ್ನಲ್ಲಿ ಮಾತ್ರ ಕಾಣಿಸ್ತಾ ಇರುತ್ತೆ, ಬಟ್ ಅವರು ಹೆಂಗೆ ಕಾಣಿಸ್ತಾರೆ, ಅವ್ರ ವಾಯ್ಸ್ ಹೆಂಗಿರುತ್ತೆ ಅದೆಲ್ಲ ನಮಗೆ ಗೊತ್ತಿರಲ್ಲ. ನಿಜವಾಗ್ಲೂ ಮಕ್ಕಳನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಅದಕ್ಕಿಂತ ಜಾಸ್ತಿ ಇನ್ನೇನು ಹೇಳಲ್ಲ. ಮೈಸೆಲ್ಫ್ ಶ್ರೀಧರ್ ಮೂರ್ತಿ MR. ನಾನು ಪ್ರೊಫೆಸರ್ ಫಿಸಿಕ್ಸ್ ಲೆಕ್ಚರರ್. ನಾನು ಯಾವಾಗ ಹೇಳೋದು ಒಂದೇ ಒಂದು ಮಾತು, ನಾವು ಹೇಗಿದ್ದೀವಿ, ಯಾವಾಗ ಬಂದಿದ್ದೀವಿ, ಯಾವಾಗ ಓದಿದ್ದೀವಿ ಅನ್ನೋದೆಲ್ಲ ಇಂಪಾರ್ಟೆಂಟು, ರ್ಯಾಂಕ್ ಬಿದ್ದಿದ ಇಲ್ವಾ ಅನ್ನೋದು ಇಂಪಾರ್ಟೆಂಟ್. ಓಕೆ, ಟಾಕಿಂಗ್ ಅಬೌಟ್ ಮೈಸೆಲ್ಫ್, ಐ ಆಮ್ ವಿಂಧ್ಯಾ ರಾವ್.
ನೀವು ವಿ ಆರ್ ಮ್ಯಾಮ್ ಅಂತ ಕರಿಬೋದು, ಅಥವಾ ಕೆಲವರು ಕರೀತಾರೆ ವಿ ಆರ್ ಮ್ಯಾಮ್ ಅಂತ. ಆ್ಯಂಡ್ ಐ ಟೀಚ್ ಝುವಾಲಜಿ. ಆ್ಯಂಡ್ ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? Myself Mr. Balesh from Belagavi, Karnataka. Okay, so I have been associated with PW last 2 years, and it is a fantastic journey. And regarding online classes, we have really enjoyed, and I think you people have enjoyed too. If we have to be in India, we should keep that, we should serve India in the first place, so that nobody leaves India. ನೀವು engineer ಆಗ್ಬೋದು, doctor ಆಗ್ಬೋದು, give highest importance to the service. Without any expectation, you keep serving, universe will give you back. This is what is my suggestion to all the students. Thank you very much. So big round of applause for all the faculties. So faculties ಅಂದಿದ ತಕ್ಷಣ ನಮಗೆ ಜಸ್ಟ್ ಪಾಠ ಹೇಳ್ಕೊಡೋದು ಅಷ್ಟೇ ಅಲ್ಲ, ನಮಗೆ ಲೈಫ್ ಲೆಸನ್ಸ್ ಹೇಳ್ಕೊಡ್ತಾರಲ್ಲ. ಸೊ ದೋಸ್ ಆರ್ ದ ಗ್ರೇಟೆಸ್ಟ್ ಒನ್ ಯು ಕ್ಯಾನ್ ಎವರ್ ಫೈಂಡ್. ಸೊ ಫಾರ್ಚುನೇಟ್ ಟು ಬಿ ಹಿಯರ್. ಸೊ ಇನ್ನೊಂದ್ಸರಿ ಒಂದು ಜೋರಾದ ಚಪ್ಪಾಳೆ ಕೊಡಿ ನಮ್ಮ ಕನ್ನಡ ಟೀಮ್ಗೆ. ಥ್ಯಾಂಕ್ ಯು ಫ್ಯಾಕಲ್ಟೀಸ್, ಥ್ಯಾಂಕ್ ಯು ಎವ್ರಿವನ್. ದಿಸ್ ಇಸ್ ಅ ಸ್ಟೂಡೆಂಟ್ ಸೆಂಟ್ರಿಕ್ ಪ್ರೋಗ್ರಾಮ್ ಹ್ಯಾಪನಿಂಗ್. ನೀವು ನೋಡಿರೋ ಹಾಗೆ ಸೆಕೆಂಡ್ PUC ನಲ್ಲಿ ನಮಗೆ ರಾಜ್ಯಕ್ಕೆ 8ನೇ ರ್ಯಾಂಕ್ ಬಂದಿರುವಂಥ ಸ್ಟೂಡೆಂಟ್ನ ಕರೆಯೋ ಸಮಯ ಆಗಿದೆ. ಸೊ ಐ ವುಡ್ ಲೈಕ್ ಟು ಇನ್ವೈಟ್ ಆನ್ ದ ಸ್ಟೇಜ್ Akhil Kumar, HM, Karnataka State, 8th rank in second PUC. A big round of applause for Akhil Kumar. ಸೊ ಸೆಕೆಂಡ್ PUC ನಲ್ಲಿ ರಾಜ್ಯ ಮಟ್ಟಕ್ಕೆ 8ನೇ ರ್ಯಾಂಕ್ ತರೋದು ಅಷ್ಟು ಸುಲಭವಾದ ವಿಷಯವಂತೂ ಅಲ್ವೇ ಅಲ್ಲ. ಸ್ಟೂಡೆಂಟ್ಸ್ ಒಬ್ಬರದೇ ಅಲ್ಲದೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಇಷ್ಟದಲ್ಲೂ ಕಷ್ಟದಲ್ಲೂ ಬ್ಯಾಕ್ ಬೋನ್ ಆಗಿ ನಿಂತಿರುವಂಥ ಪೇರೆಂಟ್ಸ್ ತುಂಬ ದೊಡ್ಡ ಪಾತ್ರ ವಹಿಸಿರ್ತಾರೆ. ಅಷ್ಟೇ ಅಲ್ಲ, ನಾನು ಹೇಳಿದ ಹಾಗೆ ಟೀಚರಿನ ಒಂದು ನೆರಳು ಇದ್ದರೆ ಎಷ್ಟೇ ಕಷ್ಟದಲ್ಲೂ ಸ್ಟೂಡೆಂಟ್ ಅಚೀವ್ ಮಾಡಬಹುದು. ಸೊ ಫೆಲಿಸಿಟೇಷನ್ಗೋಸ್ಕರ ನಾನು ಡಯಾಸ್ ಮೇಲೆ ಕರಿತಾ ಇದ್ದೀನಿ ಶಾಲಿನಿ ಮ್ಯಾಮ್ ಆ್ಯಂಡ್ ಗುರು ಸರ್. ಪ್ಲೀಸ್ ಜಾಯಿನ್ ವಿತ್ ಮೀ ಆನ್ ದ ಸ್ಟೇಜ್. ಸೆಕೆಂಡ್ PUC ಟಾಪರ್ ಜೊತೆ ಕೆಲವೊಂದು ವಿಷಯಗಳನ್ನ ಹಂಚ್ಕೊಳ್ಳೋಕೆ ಕೇಳೋರಂತೆ. ಸೊ do you want to share how your journey was, Akhil? I have started my journey with PW from class 11. ಎಲ್ಲ ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರನ್ನ ಆನ್ಲೈನಲ್ಲಿ ನೋಡಿ ಅಷ್ಟು ಕಲ್ತ್ಕೊಂಡಿದ್ದೀವಿ. ಇವಾಗ ಆಫ್ಲೈನಲ್ಲಿ ಮೀಟ್ ಆಗೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಅಖಿಲ್, ನೀವು ಮಾಡಿರುವಂಥ ಸಾಧನೆ ದಟ್ಸ್ ರಿಯಲಿ ಬಿಗ್. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಫೆಲಿಸಿಟೇಷನ್ ಫಾರ್ ಅಖಿಲ್ ಫಾರ್ ನೌ. ಸೊ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವು. ಆ್ಯಕ್ಚುಲಿ ಅವನಿಗೆ ಅಪ್ಪ ಇಲ್ಲ, ನಮ್ಮ ಅಕ್ಕರ ಮಗ ಇವನು. ಇವನು ಓದಿದ್ದು ಆ್ಯಕ್ಚುಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿರುಗುಪ್ಪದಲ್ಲಿ. ಸೊ SSLC 97.5 ಬಂದಿದ್ದಕ್ಕೆ ಅಲ್ಲಿ ಒಂದು ದೊಡ್ಡ ಕಾಲೇಜ್ ಇದೆ ನಮ್ಮ ತಾಲೂಕಲ್ಲಿ, 3 ಸೀಟ್ ಕೊಟ್ಟರು. ನಾನು ಆ್ಯಕ್ಚುಲಿ ಮೆಕ್ಯಾನಿಕಲ್ ಇಂಜಿನಿಯರ್, ಬಟ್ ನನಗೆ ಫಿಸಿಕ್ಸ್ ವಾಲ ಬಗ್ಗೆ ಭಾಳ ಐಡಿಯಾ ಇತ್ತು. ದೇ ಆರ್ ಆಫರಿಂಗ್ ಕೋರ್ಸ್ ಇನ್ ಡಿಸ್ಕೌಂಟ್ ಪ್ರೈಸ್. ಸೊ ನಾನೇನು ಮಾಡಿದೆ ಅಂದರೆ ಅನರ್ಥ ದುಡ್ಡೆಲ್ಲ ವೇಸ್ಟ್ ಮಾಡಬಾರ್ದು. ಫಸ್ಟ್ ನಾನು 5,000 ಕೊಟ್ಟು ಒಂದು ಅರ್ಜುನ 2.0 ಜಸ್ಟ್ ಕೋರ್ಸ್ ತೊಗೊಂಡು ಅವ್ನಿಗೆ ಜಸ್ಟ್ ಒಂದು ಈ ಥರ ನೋಡು, ಎರಡೇ ಕ್ಲಾಸ್ ನೋಡು, ನಿನಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡಿ ಅಂದರೆ ಬಿಟ್ಬಿಡು, 5,000ದಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ, ಎಲ್ಲೋ ದುಡ್ಡು ಖರ್ಚು ಮಾಡಿದೆ ಅಂತ. ಬಟ್ ನನಗೆ ಕಾನ್ಫಿಡೆನ್ಸ್ ಇತ್ತು, ಫಿಸಿಕ್ಸ್ ವಾಲ ಬಗ್ಗೆ ಭಾಳ ಕೇಳಿದೆ, ಬಿಕಾಸ್ ಐ ಆಮ್ ಎ ಮೆಕ್ಯಾನಿಕಲ್ ಇಂಜಿನಿಯರ್ನ. ಸೊ ಅವನು ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು, ಬಟ್ ಭಾಳ ಹೆಲ್ಪ್ ಆಯ್ತದೆ. ಅರ್ಜುನ 2.0 ಭಾಳ ಹೆಲ್ಪ್ ಆಯಿತು. ಸೊ ಈ ಸೆಕ್ಯೂರ್ಡ್ 8th ರ್ಯಾಂಕ್ ಇನ್ ಕರ್ನಾಟಕ. ಸೊ ಥ್ಯಾಂಕ್ ಯು ಆಲ್ ಫ್ಯಾಕಲ್ಟೀಸ್. ಆ್ಯಕ್ಚುಲಿ ಅವರ ಅಮ್ಮ ಆಶಾ ವರ್ಕರು. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಒಂದು 5,000 to 6,000 ಅರ್ನ್ ಮಾಡ್ತಿರ್ತಾರೆ. ಬಟ್ ಎಲ್ಲರೂ ನಿಮ್ಮ ಪೇರೆಂಟ್ಸ್ಗೆ ನೀವು ಏನಾದರೂ ಗಿಫ್ಟ್ ಕೊಟ್ಟರೆ ನಿಮ್ಮನ್ನು ಅವರು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ನೋಡ್ಬೇಕು ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಕಾರ್ಯಕ್ರಮನ ಒಂದು ನೃತ್ಯದ ಮುಖಾಂತರ ನೋಡ್ತಿದ್ದೀವಿ. ಸೊ ಎನಿವನ್ ಇನ್ ದಿ ಆಡಿಯನ್ಸ್ ವಾಂಟ್ಸ್ ಟು ಡ್ಯಾನ್ಸ್? ಎನಿವನ್? Oh, here we have a team. Give a big round of applause for the performance team. Please, I invite you all on the dais. Hi folks, good evening. Listen to the groovy music from your fabulous Sanjay. Thank you. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸಂತೋಷಕ್ಕೆ
local dance. All the Appu fans shuru maadi local dance. Ava James Bondu, maga Anna Bondu, ಜಾಸ್ತಿ ಮಾಡು ಸೌಂಡು ಬಂದ ಕಾಶ್ನೂರ್ ಗಂಡು. Twinkle twinkle little star, we all love you, Baba Star. Dance dance dance, Appu dance dance dance, Appu dance dance dance, Appu dance dance dance. 1 2 3 4 5 star, we all love you, Baba Star. Dance dance dance, Appu dance dance dance, Appu dance dance dance, Appu dance dance dance. ಮಾರಮ್ಮನ ಜಾತ್ರೆ ದಿವಸ ಕೋಣ ಕಡಿಯೋ ಟೈಮಿನಲ್ಲಿ ಬೆಂಡು ಭತ್ತ ಸೇಲ್ ಆಗೋಯ್ತು, ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಬೀದಿ ದೀಪ ಆಫ್ ಆಗೋಯ್ತು, ಮಾರಮ್ಮಂಗೂ ಬೋರಾಗೋಯ್ತು. ನೋಡುವರ್ಗೂ ನೋಡಿ ಒಬ್ಳು ತಾಯಿ ಮಗುವ ಹೆತ್ತೆ ಬಿಟ್ಲು. ಹುಟ್ಟಿಗೊಂದು ರೀಸನ್ ಇಲ್ಲ, ಇರೋದಿಕ್ಕೂ ಸೀಸನ್ ಇಲ್ಲ. ಹೆಸರು ಗಿದ್ರಲ್ಲಿ ಏನಿದ್ರಪ್ಪ ಹಂಗೆ ಸ್ವಲ್ಪ ಗುಪ್ಪಿಕಪ್ಪ. ಜಾಕಿ 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 ರಾಮ ಚಟ್ಟಿ ಕೊಡಗು ಜಾಕಿ 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 ಜಾಕಿ. ಸೊ ಅದ್ಭುತವಾದ ಪರ್ಫಾರ್ಮೆನ್ಸ್ ನಮ್ಮ ನೃತ್ಯ ತಂಡದಿಂದ. ಸೊ ಥ್ಯಾಂಕ್ ಯು ದ ಡ್ಯಾನ್ಸ್ ಟೀಮ್. ಇವಾಗ ನಾನು ಸ್ಟೇಜ್ ಮೇಲೆ ಕರೆಯುತ್ತಿರುವಂತಹ 98% ಕ್ಲಬ್ನವರು ಎಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೋರ್ಕೊಳ್ತೀನಿ. ನೀವು ಹಾಗೆ ನಿಮ್ಮ ಪೇರೆಂಟ್ಸ್ ಜೊತೆ ಸ್ಟೇಜ್ ಮೇಲೆ ಬರಬಹುದು. ಐ ಆಮ್ ಗೋಯಿಂಗ್ ಟು ಕಾಲ್ ಗಗನ್ ಡಿ ಹೆಚ್. ಯಶವ್ ವಿ ಆಲ್ಸೋ ಹ್ಯಾವ್ ಸ್ಕೋರ್ಡ್ 98% in physics wala. Yashav, please join on the stage. You want to express your words? Yes, sir. Sir, my main inspiration were my parents and also the teachers who supported me up till now. And I feel that I'm proud. That's absolutely great. So, big round of applause for Yashasvi once again. So, I would request Ashok sir and Raghu sir to join me on the dais for felicitating Yashasvi. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. Thank you once again. So we do have other students with us who have scored 98%. Along with that, they have achieved in KCET as well. So I would request all of the 98% and KCET achievers to join with me on the stage. Big round of applause. Bunny. I'm really thankful to all the PW teachers here. Indeed, today should be a day to celebrate your hard work along with our success. I was a YouTube student. ನನಗೇನು ಅಂತಂದರೆ ಐ ಆಮ್ ಅ ನೀಟ್ ಸ್ಟೂಡೆಂಟ್ ಬೇಸಿಕಲಿ. ಮ್ಯಾಥ್ಸಲ್ಲಿ ತುಂಬ ವೀಕ್ ಇದ್ದೆ. ಐ ಸ್ಕೋರ್ಡ್ ಲೈಕ್ 81 in my preparatory. But the last 2 months I started preparing for maths. Omkar sir's video and then Guru sir's video, and now I am able to score centum. I secured a centum in mathematics, biology. Thank you, Shalini ma'am. ನಾನು PW 11th ಇಂದ ಫಾಲೋ ಮಾಡ್ತಾ ಇದ್ದೀನಿ. 11th ಅಲ್ಲಿ ಅರ್ಜುನ ಬ್ಯಾಚ್ ತೊಗೊಂಡಿದ್ದೆ. ಆಮೇಲೆ ಬರ್ತಾ ಬರ್ತಾ CET ಮೇಲೆ ಫೋಕಸ್ ಜಾಸ್ತಿ ಆಗಿ CET ಬ್ಯಾಚ್ ತೊಗೊಂಡೆ. ಒಳ್ಳೆ ಹೆಲ್ಪ್ ಆಯಿತು. ಆ್ಯಂಡ್ ಬೋರ್ಡ್ಸಲ್ಲಿ ಮ್ಯಾಥ್ಸಲ್ಲಿ ನನಗೆ 100 on 100 ಸಿಕ್ಕಿದೆ ಗುರು ಸರ್ ಅದರಿಂದ. ಆ್ಯಂಡ್ ಫಿಸಿಕ್ಸಲ್ಲಿ 100 on 100 ಸಿಕ್ಕಿದೆ because of Ashok sir and Sridhar sir. And I secured a rank of 1358 in CET, all because of PW.
and I would suggest all my friends to follow PW. They'll be having the trust of the students so that you can follow them. Thank you. ಸೊ ವೈಲ್ ಐ ವಾಸ್ ಸ್ಟಡಿಂಗ್ 12th ಕೆಲವೊಂದು ಕಾನ್ಸೆಪ್ಟ್ಸ್ ನಂಗೆ ಅರ್ಥ ಆಗದೆ ಇರೋದನ್ನ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಒನ್ ಡೇ ಐ ಫೌಂಡ್ ಔಟ್ ದಟ್ ದೇರ್ ಇಸ್ PW ಕನ್ನಡ ಟೀಮ್ ಆಲ್ಸೋ. ಸೊ ದೆನ್ ಅವಾಗೇನಾಗುತ್ತೆ ನನಗೆ ಯಾವುದಾದ್ರು ಕಾನ್ಸೆಪ್ಟ್ಸು ಇರೆಸ್ಪೆಕ್ಟಿವ್ ಸಬ್ಜೆಕ್ಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಆರ್ ಮ್ಯಾಥ್ಸ್ ಸೊ ಯಾವ್ದು ಗೊತ್ತಾಗಲ್ಲ ಅದನ್ನು ಯೂಟ್ಯೂಬಲ್ಲಿ ನೋಡ್ತಿದ್ದೆ. ಆಫ್ಟರ್ ಮೈ ಬೋರ್ಡ್ ಎಕ್ಸಾಮ್ಸ್ ಐ ಕೇಮ್ ಟು ನೋ ದಟ್ ಕ್ರ್ಯಾಶ್ ಕೋರ್ಸು PW ಕನ್ನಡ ನಡೀತಿದೆ ಅಂತ. ಸೊ ಐ ಟುಕ್ ಇಟ್ ಆ್ಯಂಡ್ ಇಟ್ ಹ್ಯಾಸ್ ಹೆಲ್ಪ್ಡ್ ಮೀ ಟು ಸ್ಕೋರ್ ವೆರಿ ಗುಡ್ CET ರ್ಯಾಂಕ್. ನಂಗೆ ಅಂದ್ಕೊಂಡಿರಲಿಲ್ಲ ಇಷ್ಟು ಬರುತ್ತೆ ಅಂತ, ಯಾಕಂದರೆ ಬಿಕಾಸ್ ನನ್ನ ಪ್ರಿಪ್ರೇಷನ್ಗೆ ಈ ಥರ ಈ ರ್ಯಾಂಕಿಂಗ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಮದರ್ ನೆವರ್ ಸೈಡ್ ನೀನು ಆ ಹುಡುಗಿಂತ ಕಡಿಮೆ ತೆಗೆದು ಈ ಹುಡುಗಿಂತ ಕಡಿಮೆ ತೆಗೆದು ಆ ಥರ ಏನು ಹೇಳಿಲ್ಲ. ಯು ಡಿಡ್ ಯುವರ್ ಬೆಸ್ಟ್, ನೆಕ್ಸ್ಟ್ ಟ್ರೈ ಟು ಡೂ ವೆಲ್ ಅಂತ ಹೇಳಿದರು. ಸೊ ನನ್ನ ಪೇರೆಂಟ್ಸು ಮತ್ತು PW ಫ್ಯಾಕಲ್ಟೀಸ್ ಆ್ಯಂಡ್ ಆಲ್ ಮೈ ಟೀಚರ್ಸ್ ಇನ್ ಮೈ ಲೈಫ್ ಹ್ಯಾವ್ ಹೆಲ್ಪ್ಡ್ ಮೀ ಟು ಅಚೀವ್ ದಿಸ್ ಸ್ಟೇಜ್ ವಾಟ್ ಐ ಆಮ್ ಹಿಯರ್ ಟುಡೇ. ನಾನು ಎಂಜಾಯ್ ಮಾಡ್ಕೊಂಡು ಓದಿದ್ದೀನಿ ಅಂತ ಅನಿಸುತ್ತೆ ನನಗೆ ಗೊತ್ತಿರೋಷ್ಟು ಮಟ್ಟಕ್ಕೆ. ನನಗೂ ಅಷ್ಟೇ ನನ್ನ ಪೇರೆಂಟ್ಸ್ ತುಂಬ ಪ್ರೆಷರೈಸ್ ಮಾಡಲಿಲ್ಲ. ನಿನಗೆ ಅರ್ಥ ಆಗ್ತಿದೆಯಾ, ನಿನಗೆ ಖುಷಿ ಆಗ್ತಿದೆಯಾ, ನಿನಗೆ ಖುಷಿ ಆಗ್ತಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಿದ್ರು. ಇದೇ ಥರ ಮೋಟಿವೇಟ್ ಮಾಡ್ತಿದ್ದಾರೆ. ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲರನ್ನೂ ನೋಡ್ತಾ. ನಮ್ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದೀರಲ್ಲ ಅದಕ್ಕೆ ಜಾಸ್ತಿ ಖುಷಿ ಆಗ್ತಿದೆ. ಡಿಸರ್ವ್ ದಿಸ್, ನೀವೆಲ್ಲರೂ ಡಿಸರ್ವ್ ಮಾಡ್ತೀರಿ ಇದನ್ನು. ಸುಮ್ಮನೆ ಯಾರಿಗೂ ಈ ಸ್ಟೇಜ್ ಸಿಗೋದಿಲ್ಲ. 2 yearsಯಿಂದ ಎಫರ್ಟ್ಸ್ ಹಾಕಿರ್ತೀರಿ, ಸ್ಲೀಪ್ಲೆಸ್ ನೈಟ್ಸ್ ಇರುತ್ತೆ, ಪ್ರೆಷರ್ ಇರುತ್ತೆ, ಅವಮಾನಗಳಿರುತ್ತೆ, ಎಲ್ಲಾನು ಫೇಸ್ ಮಾಡಿ ಈ ಜಾಗಕ್ಕೆ ಬಂದಿದ್ದೀರಾ ಅಂತಂದರೆ ಯು ಸ್ಟೂಡೆಂಟ್ಸ್ ಆಲ್ ಡಿಸರ್ವ್ ದಿಸ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಒಂಥರ ಈ ಜರ್ನಿ ರೋಲರ್ ಕೋಸ್ಟರ್ ಥರ ಇತ್ತು. ಒಂದಿನ ಚೆನ್ನಾಗಿ ಅರ್ಥ ಆಗ್ತಿತ್ತು, ಇನ್ನೊಂದು ದಿನ ಚೆನ್ನಾಗಿ ಅರ್ಥ ಆಗ್ತಿರಲಿಲ್ಲ. ಖುಷಿಯಾಗಿದೆ ಏನು ಬಂದಿದೆಯಲ್ಲ ಅದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಸೊ ಇವಾಗ 97% ಕ್ಲಬ್ ಎಲ್ಲ ಸ್ಟೂಡೆಂಟ್ ಯಾರು ಅಚೀವ್ ಮಾಡಿದ್ದೀರಾ ಅವ್ರನ್ನ ಸ್ಟೇಜ್ ಮೇಲೆ ಬರೆ ಮಾಡ್ತಿದ್ದೀನಿ. ಎಲ್ಲ ಸಪೋರ್ಟ್ ಮಾಡಿದ್ದೇವೆ PW ಅವರು. ಇನ್ನೂ ಚೆನ್ನಾಗಿ ಒಳ್ಳೆಯದಾಗಲಿ ಅವಳಿಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರ ಮಗಳ ಪರವಾಗಿ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ, ಯಾಕಂದರೆ ಅಷ್ಟು ಕುಶಾಲನಗರದಿಂದ ಬಂದಿದ್ದಾರೆ ಸಪೋರ್ಟ್ ಮಾಡೋದಕ್ಕೆ ನಮಗೆ. ಸೊ ಮಿಸ್ ಮಾಡ್ಬೋದಾಗಿತ್ತು, ಬಟ್ ಬಂದಿದ್ದಾರೆ. ಸೊ ವಿ ಆರ್ ಹ್ಯಾಪಿ. ಸಮರ್ಥ ಎಸ್ ಅಂತ ಬೆಂಗಳೂರಿನ ಹುಡುಗ. ಯಾರ್ಯಾರು ಗೊತ್ತಿಲ್ಲ ತಿಳ್ಕೊಳ್ಳಿ. ಬೇಸಿಕಲಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಣ ಅಂತಿದ್ದೀನಿ. ತುಂಬ ಮಾತಾಡಲ್ಲ, ಸ್ವಲ್ಪ ಮಾತಾಡ್ತೀನಿ, ಕೇಳಿದಕ್ಕೆ ಉತ್ತರ ಕೊಡಿ. ಎಷ್ಟು ಜನ ಸೈನ್ಸ್ನ ಇಷ್ಟಪಟ್ಟು ತಗೊಂಡಿದ್ದೀರಾ ಕೈ ಎತ್ತಿ. ಯಾರು ಇಷ್ಟಪಡ್ದಿಲ್ಲ ತಗೊಂಡಿದ್ದೀರಾ ಕಷ್ಟಪಟ್ಟು ಕೈ ಎತ್ತಿ. ಯಾರು ಇಲ್ಲ. ನಾನು ಸೆಕೆಂಡ್ ಕ್ಯಾಟಗರಿ. ಲಿಟ್ರಲಿ ನಾನು ಸೈನ್ಸ್ ತಗೊಂಡಿದ್ದು ಸೋಷಿಯಲ್ ಇಲ್ಲ ಅಂತ. ಸೋಷಿಯಲ್ ಮೊದಲೇ ಆಗ್ತಿರ್ಲಿಲ್ಲ. ಅವ್ರು ಯಾರೋ ಸತ್ರು, ಅವ್ರ ಬರ್ಡೇ ಡೇಟ್ ನಮ್ಮ ನೆನ್ಪಿಡ್ಕೊಬೇಕು. ಲಿಟ್ರಲಿ ನಂಗೆ ನನ್ನ ಫ್ರೆಂಡ್ ಬರ್ಡೇ ಡೇಟ್ ನೆನಪಿಲ್ಲ, ಇನ್ನು ಅವ್ರದ್ದು ಬರ್ಡೇ ಡೇಟ್ ನೆನ್ಪಿಡ್ಕೊಬೇಕು. ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂದರೆ, ನಂಗೆ ಸೈನ್ಸಲ್ಲಿ PCMC ಇದೆ ಅಂತ ಗೊತ್ತೇ ಇಲ್ಲ. ಕಾಲೇಜ್ಗೆ ಹೋದೆ, ಮ್ಯಾಮ್ ಸೈನ್ಸ್ ಬೇಕು ಅಂದೆ. ಅವರು PCMC ನಾನು ಹೌದು ಮ್ಯಾಮ್ ಸೈನ್ಸ್ ಬೇಕು. ಅವರು PCMCನ ಮ್ಯಾಮ್ ಸೈನ್ಸ್. ಅವರು ಇಡಿಯಟ್ PCMCನ ಅದಕ್ಕೆ ನಂಗೆ ಮೀನಿಂಗ್ ಗೊತ್ತಿರಲಿಲ್ಲ. ಆಮೇಲೆ ನಾನು PCMB ಅಂತ ಚೂಸ್ ಮಾಡಿದೆ, ರ್ಯಾಂಡಮಾಗಿ ಚೂಸ್ ಮಾಡಿದೆ PCMBನ. ಆಮೇಲೆ ನಾನು ಸೈನ್ಸ್ ತೊಗೊಂಡೆ ಅಲ್ವಾ, ಸೈನ್ಸ್ ಕೆಲವು ದಿವಸ ಆದಮೇಲೆ ನನ್ನನ್ನು ತೊಗೊಂತು ಸೈನ್ಸು. ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರೋದು ನಿಮಗೆ. ಸ್ಟಾರ್ಟಿಂಗ್ ಫಿಸಿಕ್ಸ್ ಎಲ್ಲ ಹೆಂಗಿರುತ್ತೆ ಗೊತ್ತಲ್ವಾ? ರಿಸಲ್ಟ್ ಬಂದಾದ್ಮೇಲೆ ಹೆಂಗಿತ್ತು ನಿಮಗೆಲ್ಲ ಎಕ್ಸ್ಪೀರಿಯನ್ಸ್? ಚೆನ್ನಾಗೇ ಇರುತ್ತಲ್ವಾ? ನನಗೆ ಜೂನಿಯರ್ಸಿಂದ ಕಾಲ್ ಬಂತು, ನನ್ನ ಮಗನೇ ನಮ್ಮ ಜೊತೆನೇ ಆಟ ಆಡ್ಕೊಂಡಿದ್ದು ರ್ಯಾಂಕ್ ತೆಗ್ದಿದ್ಯಾ ನೀನು. ಆಮೇಲೆ ನಿನ್ನ ಜೊತೆ ನಿನ್ನ ಹತ್ರ ಮಾತಾಡಿದ್ರೆ ನೋಡು ಅಂತ ನೆಕ್ಸ್ಟ್ ಡೇ ಮನೆಗೆ ಬಂದವನೇ. ಬಾ ಮಗ ಆಚೆ ಹೋಗೋಣ. ಅವನು ನಿನ್ನೆ ತಾನೇ ಬೈದ ಅಲ್ವೇನೋ ನೀನು. ಅವನು ಪರವಾಗಿಲ್ಲ ಅದೆಲ್ಲ ತಲೆ ಹಾಕಿಸ್ಕೊಂಬೇಡ, ನೆಕ್ಸ್ಟ್ ನಾನು ನಿನ್ನ ಥರ ಆಗ್ತೀನಿ ಆದಂಗೆ ನೀನು ಬಾ ನೋಡ್ಕೊತೀನಿ ಬಾ ಅಂತ.
ನೆಕ್ಸ್ಟ್ ಫ್ರೀ ಟೈಮಲ್ಲಿ ಏನು ಮಾಡ್ತಿದ್ದೀರಾ ನೀವೆಲ್ಲ? ಈಗ ರಜಾ ಬಂದಿರಲ್ವಾ, ಫ್ರೀ ಟೈಮಲ್ಲಿ ಏನು ಮಾಡ್ತಿದ್ದೀರಾ? ವಿಡಿಯೋ ಗೇಮ್ಸ್, ಫ್ರೀ ಫೈರ್, ಆನಿಮೆ, ಪಬ್ಜಿ. IPL ಯಾರು ನೋಡ್ತಿದ್ದೀರಾ? ಎಲ್ಲರೂ. RCB ಯಾರು? ಎಲ್ಲರೂ. ಲೆಟ್ಸ್ ಹಿಯರ್ ಫಾರ್ RCB. ಈ ಸಲ ಕಪ್ ನಮ್ದೇ. ಲೈಕ್ ಯಾವುದೇ ಸಬ್ಜೆಕ್ಟ್ ಆಗಲಿ ಕಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಅನ್ನೋದು ನಾವು ಅದನ್ನು ಹೇಗೆ ತಗೋತಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಬಯೋ ಇಷ್ಟಪಡ್ತೀವಿ ಯಾಕೆ ಅಂದರೆ ಅದನ್ನು ನಾವು ಡೈಲಿ ಓದ್ತಾ ಇರ್ತೀವಿ, ಅದು ನಮ್ಗೆ ಅರ್ಥ ಆಗ್ತಾ ಇರುತ್ತೆ. ಮ್ಯಾಥ್ಸ್ ಒಂಚೂರು ಮಧ್ಯದಲ್ಲಿ ಮಿಸ್ ಆಗಿಬಿಟ್ರೆ ಫ್ಲೋ ನಮ್ಗೆ ಕಂಟಿನ್ಯೂಯೇಷನ್ ಆಗಲ್ಲ. ಸೊ ಏನು ಮಾಡ್ತೀವಿ, ಅದನ್ನು ಸ್ಟಾಪ್ ಮಾಡಿಬಿಡ್ತೀವಿ. ಸೊ ಯಾವಾಗ ಬೋರ್ಡ್ ಎಕ್ಸಾಮ್ಸ್ ಹತ್ತಿರ ಬರುತ್ತೆ ದೇರ್ ಇಸ್ ನೋ ಚಾನ್ಸ್, ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಬರೀಲೇಬೇಕು, ಇಲ್ಲ ನಾನು ಪಾಸ್ ಮಾಡಲ್ಲ. ಸೊ ಅದಕ್ಕಾಗಿ ಹೇಳಿ ತುಂಬ ಕಷ್ಟಪಟ್ಟು ಓದಿ ಬರೆದಿದ್ದು. ನಾನು ನೀಟ್ ಆಸ್ಪಿರೆಂಟ್, ಸೊ ಈ ಸರಿ ಗೊತ್ತು ನೀಟ್ ಎಕ್ಸಾಮ್ ಹೇಗಾಗಿದೆ ಅಂತ ಹೇಳಿ. ಸೊ ನಾನು ತಿಳ್ಕೊಂಡಿದ್ದು ಒಂದೇ, ಎವಲ್ಯೂಷನ್ ಯಾವಾಗಲೂ ಆಗುತ್ತೆ, ಎವಲ್ಯೂಷನಲ್ಲಿ ಮ್ಯೂಟೇಷನ್ ನಡೆಯುತ್ತೆ. ಮ್ಯೂಟೇಷನ್ ಯಾವಾಗಲೂ ಸಕ್ಸಸ್ಗೋಸ್ಕರನೇ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಆ ಫೇಲ್ಯೂರ್ಗೂ ಕೂಡ ಆಗಿರ್ಬೋದು, ಬಟ್ ಆ ಮ್ಯೂಟೇಷನ್ ಆಗಲಿಲ್ಲ ಅಂದರೆ ಲೈಫ್ ಲಾಂಗ್ ನಾವು ಇರೋಕ್ಕಾಗಲ್ಲ. ಹಾಗಾಗಿ ಫೇಲ್ಯೂರ್ಸ್ನ ಅಕ್ಸೆಪ್ಟ್ ಮಾಡಿಕೊಂಡು ಸಕ್ಸಸ್ನ ಬಾರೋ ಮಾಡಿಕೊಂಡು ಮುಂದೆ ನಡೆಯೋದೇ ಜೀವನ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸ್ಟಡಿ ಸ್ಟಾರ್ಟ್ ಮಾಡಿದ್ದೆ ಜನವರಿಯಿಂದ, ಫುಲ್ ಸೀರಿಯಸ್ ಆಗಿ ಹೋದೆ. KCET ಕೂಡ ನಾನು ಜನವರಿಯಿಂದನೇ ಸ್ಟಾರ್ಟ್ ಮಾಡಿದ್ದು. ನಿಮ್ಮ ಮ್ಯಾರಥಾನ್ಸ್ ನೋಡಿಕೊಂಡೆ ನಾನು 12K ತೆಗೆದಿದ್ದೀನಿ. ಇನ್ನೊಂಚೂರು ಎಫರ್ಟ್ಸ್ ಹಾಕಿದರೆ ನಿಜವಾಗ್ಲೂ 5K ಒಳಗೆ ಬರ್ತಿದ್ದೆ. ಸೊ PW ಬಗ್ಗೆ ಒಂದೇ ಲೈನ್ ಅಂದರೆ ಲೆಸ್ ಕಾಸ್ಟ್ ವಿತ್ ಮೋರ್ ವ್ಯಾಲ್ಯೂಯಬಲ್. PW ಯೂಟ್ಯೂಬ್ ಚಾನಲ್ ಒಳಗೆ ಚೆನ್ನಾಗಿ ಆನ್ಲೈನ್ ಲೆಕ್ಚರ್ಸು ಎಲ್ಲನೂ ಭಾಳ ನನ್ನ CET ಜರ್ನಿ ಒಳಗೆ ಭಾಳ ಹೆಲ್ಪ್ ಮಾಡಿದ್ದೀನಿ. ಒನ್ಸ್ ಅಗೇನ್ ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ದಿಸ್ ಅಪರ್ಚುನಿಟಿ. ನಾನು PW ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನನ್ನ KCET ಸ್ಕೋರ್ ಮತ್ತು PU ಬೋರ್ಡ್ಸ್ಗೆ ತುಂಬ ಹೆಲ್ಪ್ ಆಗಿದೆ. ಸೊ ನಾನು CET ಕಡೆ ಶಿಫ್ಟ್ ಆದಾಗ ನಂಗೆ PW ಕನ್ನಡವರೆಗೂ ಅಲ್ಲಿ ಬಗ್ಗೆ ಗೊತ್ತಿರಲಿಲ್ಲ. ಸೊ ನಾನು PW ಕನ್ನಡ ಯೂಟ್ಯೂಬ್ ಸೀರೀಸೇ ನೋಡಿ KCET ಮಾಡಿದ್ದು. KCET 1215 ರ್ಯಾಂಕಿಂಗ್ ಬಂತು ಮತ್ತು ಬೋರ್ಡ್ಸಲ್ಲಿ 97.67% ಬಂದಿದೆ. ಎಲ್ಲ ಟೀಚರ್ಸ್ಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ನಂಗೆ ಯಾವಾಗ ರಾತ್ರಿ ಮಧ್ಯಾಹ್ನ ಬೆಳಿಗ್ಗೆ ಯಾವಾಗ ಟೈಮ್ ಸಿಕ್ಕಿದ್ರು ಪ್ಲೇಬ್ಯಾಕ್ ಸ್ಪೀಡ್ನ ಇನ್ಕ್ರೀಸ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ತುಂಬ ಕಲ್ತಿದ್ದೀನಿ. ಸೊ ಥ್ಯಾಂಕ್ಸ್ ಎವ್ರಿವನ್. ಥ್ಯಾಂಕ್ಸ್ ಟು ಆಲ್ ದ PW ಡಿಪಾರ್ಟ್ಮೆಂಟ್. ಅವರಿಂದನೇ ಅದೊಂದು ಕಾರಣ, ನಾವಿಲ್ಲಿ ನಿಂತಿರೋ ಒಂದು ಕಾರಣನೇ ಅವರು. ಹಾಗೆ ಥ್ಯಾಂಕ್ಸ್ ಟು ಅವರ್ ಪೇರೆಂಟ್ಸ್ ಆ್ಯಂಡ್ ಮೈ ಬ್ರದರ್ ಆ್ಯಂಡ್ ಆಲ್ಸೋ ಮೈ ಫ್ರೆಂಡ್ಸ್ ಹೂ ಆರ್ ಸಿಟ್ಟಿಂಗ್ ವಿತ್ ಮೀ ಹಿಯರ್. ಅವರಿಂದನೇ ನಾನು ಇಲ್ಲಿ ಇರೋಕ್ಕೆ ಒಂದು ದೊಡ್ಡ ಕಾರಣ. ನೆಕ್ಸ್ಟ್ KCETಗೆ ಸ್ವಿಚ್ ಆಗೋಣ ಅಂತ ಅದೇ ಅವಾಗ ಎಕ್ಸ್ಪ್ಲೋರ್ ಮಾಡ್ತಾ ನನ್ನ ಫ್ರೆಂಡ್ಸ್ ಒಬ್ಬ ಇಟ್ಕೊಂಡು KCET ಇದೆ ಕ್ರ್ಯಾಶ್ ಕೋರ್ಸು ಅಂತ ಹೇಳ್ದ. ಲಾಸ್ಟಲ್ಲಿ ನನಗೆ 1560 ರ್ಯಾಂಕ್ ಬಂತು. ಇದಕ್ಕೆಲ್ಲ PW ಫ್ಯಾಕಲ್ಟೀಸೇ ಕಾರಣ. ಮೇನ್ಲಿ ಗುರು ಸರ್. ನನ್ನ ಮ್ಯಾಥ್ಸ್ ಸ್ವಲ್ಪ ತುಂಬ ಫಸ್ಟ್ PU ಸ್ವಲ್ಪ ವೀಕ್ ಇದ್ದೆ, ಅದೆಲ್ಲ ತುಂಬ ಹೆಲ್ಪ್ ಆಯಿತು. ಮತ್ತು ಶ್ರೀಜಾ ಮ್ಯಾಮ್ದು ಬೋರ್ಡ್ ಕೂಡ ಹೆಲ್ಪ್ ಆಯಿತು. ಮತ್ತು ಮೇನ್ಲಿ PDF ನೋಟ್ಸ್ ತುಂಬ ರಿವಿಷನ್ ಮಾಡೋಕ್ಕೆ ಲಾಸ್ಟಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಪ್ರಣವ್ ಅಂತ, ನನಗೆ 582 ಸ್ಕೋರ್ ಬಂದಿದೆ ಬೋರ್ಡ್ಸಲ್ಲಿ. ಮ್ಯಾಥ್ಸಲ್ಲಿ 100. ಥ್ಯಾಂಕ್ ಯು ಗುರು ಸರ್. ಹಾಗೆ ನನ್ನ ಕೆಮಿಸ್ಟ್ರಿ ಆ್ಯಕ್ಚುಲಿ ಸ್ವಲ್ಪ ವೀಕ್ ಇತ್ತು, ಸೊ ಐ ಥ್ಯಾಂಕ್ ಶ್ರೀಜಾ ಮ್ಯಾಮ್, ಅದೇ ಸರ್. ಸೊ ದೇ ಹೆಲ್ಪ್ ಮೀ ಟು ಗೆಟ್ 99 ಇನ್ ಕೆಮಿಸ್ಟ್ರಿ. ಆ್ಯಂಡ್ ಯಾ ಪೇರೆಂಟ್ಸ್ ದೇ ಹೆಲ್ಪ್ ಮೀ ಅಲಾಟ್. ದೇ ಆಲ್ಸೋ ಡಿಂಟ್ ಪ್ರೆಷರೈಸ್ ಮೀ. ಸೊ ಯಾ ಪೇರೆಂಟ್ಸ್ ಶುಡ್ ನಾಟ್ ಪ್ರೆಷರೈಸ್ ಚಿಲ್ಡ್ರನ್. ದೇ ನೋ ಲೈಕ್ ದೇ ಶುಡ್ ಕಾನ್ಸಂಟ್ರೇಟ್ ಆನ್. ಇವತ್ತು ನಾನು ಇಲ್ಲಿ ನಿಂತಿರೋಕ್ಕೆ ಅಫ್ಕೋರ್ಸ್ PW ಕನ್ನಡ ಟೀಮ್ ಇಸ್ ಅಗೇನ್ ರೆಸ್ಪಾನ್ಸಿಬಲ್ ಫಾರ್ ಮೈ ಸಕ್ಸಸ್ and my parents. ಸೊ ಇವಾಗ ನಮ್ಮ ನೃತ್ಯ ತಂಡದಿಂದ ಮತ್ತೊಂದು ಅದ್ಭುತವಾದ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಸೊ ಐ ರಿಕ್ವೆಸ್ಟ್ ದ ಡ್ಯಾನ್ಸ್ ಟೀಮ್ ಟು ಜಾಯ್ನ್ us on the stage. A big round of applause for the dance team. ಫೇಲಾಗಿ ಬಂದವರ ಕಾಪಾಡು ಚೊಂಬೇಶ್ವರ. ಮಾರ್ಕ್ಸ್ ಕಾರ್ಡಿನಲ್ಲಿ 0 ರೌಂಡ್ ಆಗಿ ಕಾಣುವುದು ಏನ್ ಮಾಡ್ಲಿ ಚೊಂಬೇಶ್ವರ. ಒಳಗೊಬ್ಬ ಒಬ್ಬ 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 ಪರಮಾತ್ಮ ಉಸಿರಾಡು ಆಡು 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 ಅಂತಾನೆ. ನಮ್ಮಪ್ಪ ಅಪ್ಪ 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 ಪುಣ್ಯಾತ್ಮ ಪಾಸಾಗು ಆಗು 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 ಅಂತಾನೆ. ಫೇಲ್ ಆಗದವ್ರಂತೆ ಚೊಂಬೇಶ್ವರ. ಪಾಸ್ ಆಗಿ ಏನ್ ಮಾಡ್ಲಿ ಒಂದೇ ಸಲ. ಮ್ಯಾಥ್ಸ್ ಹೋದ್ವ, ಸೈನ್ಸ್ ಹೋದ್ವ, ಕನ್ನಡ ಹಿಂದಿ ಹೋದ್ವ, ಸೋಷಿಯಲ್ಸ್ ಹೋದ್ವ, ಇಂಗ್ಲಿಷ್ ಹೋಗಾಕಬೇಕು ಹೋತಾವನು ಎಲ್ಲ ಹೋಗ್ಬಿಟ್ಟೈತಲ್ಲ. ಅದನ್ನ ಯಾಕೆ ಸಪ್ರೇಟ್ ಹೇಳ್ತೀಯ?
ಸಪ್ರೇಟ್ ಹೇಳಿದ್ರೆ ಯಾವ್ದ್ರ ಒಂದು ಪಾಸ್ ಆಗೀತಿ ಅದಕ್ಕಂತಾರಲ್ಲ ಈ ವೈಕ ಸುಮ್ಮನ ಬಿಟ್ಟಾಕೋ ಡಿಪ್ರೆಷನ್ ಉಳ್ಕೊಳ್ರಿ ಸೊಲ್ಯೂಷನ್ ಟೆನ್ಷನ್ ಜೀವನಾನೇ ಕನ್ಫ್ಯೂಷನ್ ಮಾಡ್ಕೊಳ್ರಿ ಸೆಲೆಬ್ರೇಷನ್ ಕಳ್ಕೊಂಡಿದ್ ನಾವ್ ನೆನ್ಸ್ಕೊಂಡ್ ನೀವು ಎಷ್ಟು ಅಂತ ಅಳ್ದಿರಪ್ಪ ಹುಡ್ಸಿದ್ಯಾವ್ರು ಹುಲ್ಮೈಸಲ್ವಾ ಖುಷಿಯಾಗಿ ನೀವು ಅಲ್ಬಿಡ್ರಪ್ಪ ಮಾಡ್ರಪ್ಪ ಜೋರಾಗೊಂದು ಸೌಂಡ್ ಬರ 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 ಬರ್ರಾಟೆ ಬರ್ರಾಟೆ ಬರ 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 ಬರ್ರಾಟೆ ಬರ್ಸಪ್ಪ ನಿನ್ ಬರ್ರಾಟೆ ಬರ 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 ಬರ್ರಾಟೆ ನಮ್ಮಿದ್ದೊಂದೆ ಬರ್ರಾಟೆ ಬರ 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 ಬರ್ರಾಟೆ ಗೆದ್ದೊಂದೆ ಫುಲ್ ಬರ್ರಾಟೆ ಗೆಲ್ಲೋವರೆಗೂ ನಿನ್ನ ಬದುಕಿಗೆ ನೀನೆ ಕನ್ನಡಿ ನಿನ್ನ ನಂಬಿ ಸಾಕು ಹೆಸರು ಮಾಡು ಹಸಿರಾಗೋ ಹಾಗೆ ಉಸಿರು ಹೋಗಲು ಹೆಸರಿರೋ ಹಾಗೆ ಆ ಚರಿತ್ರೆಗೆ ನೀನೆ ಮುನ್ನುಡಿ 100 ಸಾರಿ ಕೂಗು ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ ಕ್ಲಾಸ್ ರೂಮಿನ ಬೆಂಚಲ್ಲಿ ಕಾರಿಡಾರ್ ವಾಲಲ್ಲಿ ಸಾಲದೆ ಗುರುತೊಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ ದಮ್ದರೆ 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 ದಮ್ದ ದಮ್ದರೆ ದಮ್ದರೆ ದರೆ ದಮ್ ದಮ್ ದಮ್. ಸೊ ಬರಲಿ ಜೋರಾದ ಚಪ್ಪಾಳೆ ನಮ್ಮ ನೃತ್ಯ ತಂಡದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ವಂಡರ್ಫುಲ್ ಪರ್ಫಾರ್ಮೆನ್ಸ್ ದ ಡ್ಯಾನ್ಸ್ ಟೀಮ್. ಸೊ ಇವಾಗ ನಾನು ಸ್ಟೇಜ್ ಮೇಲೆ ಬರ್ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಿದ್ದೀನಿ 96 ಕ್ಲಬ್. ಈಗ ಸ್ವಲ್ಪ ನಮ್ಮ ಫನಿ ಕ್ಲಿಪ್ಸ್ ನೋಡಬೇಕು ಅಂತಿದೆಯಾ? ಆನ್ಲೈನ್ ಕ್ಲಾಸಸ್ ಬಂದು ಒನ್ ವೇ ಇರುತ್ತೆ, ನೀವು ಕಮೆಂಟ್ ಮಾಡ್ತಿರ್ತೀರಾ, ಓದೋಕ್ಕೆ ತುಂಬ ಸ್ಪೀಡಾಗಿ ಹೋಗ್ತಾ ಇರುತ್ತೆ. ಬಟ್ ಯಾವಾಗ ಅಂದರೆ ಚಾನ್ಸ್ ಸಿಗುತ್ತಲ್ಲ, ನಮ್ಮ ಎಲ್ಲ ಫ್ಯಾಕಲ್ಟೀಸು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಫನಿಯಾಗೆ ಟರ್ನ್ ಮಾಡಿ ಮಾತಾಡಿರುವಂಥ ಕೆಲವೊಂದು ಕ್ಲಿಪ್ಸ್ ಇದೆ. ಬಹಳಷ್ಟು ಸರಿ ನೀವು ಇದನ್ನು ಫೇಸ್ ಮಾಡಿರ್ತೀರ. ಒನ್ ವೇ ಕಮ್ಯುನಿಕೇಷನ್ ಇರೋಬೇಕಾದ್ರೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಬಿಕಾಸ್ ಕೆಲವೊಂದು ಸರಿ ಬಹಳಷ್ಟು ರೀತಿಗಳಾದ ಕಮೆಂಟ್ಸ್ ಬರ್ತಾ ಇರುತ್ತೆ. ಡೌಟ್ಸ್ ಆಗಿರ್ಬೋದು, ಸಿಲಿ ಡೌಟ್ಸ್ ಆಗಿರ್ಬೋದು, ಇರಿಲೆವೆಂಟ್ ಆಫ್ ಟಾಪಿಕ್ ಆಗಿರ್ಬೋದು. ಸೊ ಕೆಲವೊಂದು ಫನಿ ಕ್ಲಿಪ್ಸ್ ಇದೆ ನಮ್ಮ ಅದ್ಭುತವಾದ PW ಕನ್ನಡ ಫ್ಯಾಕಲ್ಟಿ ಟೀಮಿಂದ. ಸೊ ಅದನ್ನು ಇವಾಗ ನೋಡೋಣಂತೆ, ನೋಡಿ ಎಂಜಾಯ್ ಮಾಡೋಣಂತೆ. ಅರೆ ಓಕೆ 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 ಸ್ವಲ್ಪ ನೋಡಿ, ಇವಾಗ ಸ್ವಲ್ಪ ನಿಮಗೆ ಒಂದು ಏನೋ ಚಾಲೆಂಜ್ ಕೊಡ್ತಾ ಇದ್ದೀನಿ. 100% ಮಾಡ್ರಿ ಇದು ನೋಡೋಣ. ಈ ಪೋಲ್ ನ 100% ಮಾಡಿ. ಆಲ್ರೆಡಿ ಆನ್ಸರ್ ಸಹಿತ ಹೇಳಿದ್ದೀನಿ, ದಟ್ ಇಸ್ ದ 0. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡೋಣ 100% ಮಾಡ್ತೀರಾ ಈ ಪೋಲ್ ನ? 100% ಮಾಡಿ ನೋಡೋಣ. 100% ಮಾಡಿ ನೋಡೋಣ. ಲೆಟ್ಸ್ ಸಿ. ಎಸ್, ಓಪನ್ ಚಾಲೆಂಜ್, ಓಪನ್ ಚಾಲೆಂಜ್. ಎಸ್, ಕಮ್ ಆನ್. ಲಾಸ್ಟ್ ಟೈಮ್ ಒಂದ್ಸತಿ ಕೊಟ್ಟಿದ್ದೆ ನಿಮಗೆ ಚಾಲೆಂಜ್. ಕೊಟ್ಟಾಗ ಎಲ್ಲರೂ 100% ಮಾಡ್ಬೇಕು. ನನಗೆ ಶಾಕ್ ಆಗೋಯ್ತು. ನಮ್ಮ ಸ್ಟೂಡೆಂಟ್ಸ್ 100% ಮಾಡಿದ್ರ, 60-70 ಎಲ್ಲಿರೋರು 100% ಮಾಡಿದ್ರ ಅಂತ ಅನ್ಸ್ಬಿಡ್ತು. ನೋಡ ಇವಾಗ ಆನ್ಸರ್ ಗೊತ್ತಿದೆ, ಎಲ್ಲ ಗೊತ್ತಿದೆ, 100% ಮಾಡಿ ನೋಡ. ಓಕೆ ರೈಟ್. ಸೊ ದಟ್ ಈಸ್ ಆಪ್ಷನ್ ಡಿ. ಓಕೆ, ಸೊ ಆಪ್ಷನ್ ಡಿ ನೋಡ.
ನೋಡಿ 96 ಆಗೋದು ಇಲ್ಲ, ಅದು 100% ಬರಲ್ಲ. ಜಸ್ಟ್ ನೀವು ನೋಡಿ 96%. ಆನ್ಸರ್ ನೋಡಿನೂ ಆನ್ಸರ್ ಮಾಡಕ್ ಬರಲ್ಲ ನಿಮ್ಗೆ. ಏನ್ ಗೊತ್ತಾ, ದೇರ್ ಆರ್ ಫ್ಯೂ ಸ್ಟೂಡೆಂಟ್ಸ್, ಓಕೆ, ದೇರ್ ಆರ್ ಫ್ಯೂ ಸ್ಟೂಡೆಂಟ್ಸ್ ಕಾಪಿ ಮಾಡ್ರು ಅಂತಂದ್ರೂ ಕಾಪಿ ಮಾಡಕ್ ಬರಲ್ಲ. ದೇರ್ ಆರ್ ಲಾಟ್ ಆಫ್ ಸ್ಟೂಡೆಂಟ್ಸ್, ಅವ್ರಿಗೆ ಕನ್ಫ್ಯೂಷನ್ ಇರುತ್ತೆ, ಸರ್ ನಾವು ಕ್ಲಿಯರ್ ಮಾಡ್ಬೋದಾ KCET ಆಗಲಿ, ಎನಿ ಕಾಂಪಿಟೇಟಿವ್ ಎಕ್ಸಾಮ್, ನಾಟ್ ಓನ್ಲಿ ಫಾರ್ KCET, ನೀಟ್ ಆಗಿರ್ಬೋದು, JEE ಆಗಿರ್ಬೋದು. ಅವರಿಗೆ ಒಂದು ಕಾಮನ್ ಕ್ವಶನ್ ಇರುತ್ತೆ, ಅಂದ್ರೆ ಸೆಲ್ಫ್ ಡೌಟ್ ಅಂತ ಹೇಳ್ತೀವಲ್ಲ, ಮಾಡಕ್ಕಾಗತ್ತಾ ಅಂತೇಳಿ. ಸೊ ಅಲ್ಲಿ ಬೆಸ್ಟ್ ಎಕ್ಸಾಂಪಲ್ ತೋರಿಸಿದವರು, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಸಂಬಡಿ ಎಲ್ಸ್ ಅಂತ ಹೇಳ್ತಾ ಇದ್ದೆ. ಇವಾಗ ಅವ್ರಿಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಇಲ್ಲ 100% ಮಾಡಬೇಕು ವಿತ್ ಆನ್ಸರ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದೆ. ಬಟ್ ದೇ ಕುಡ್ ನಾಟ್ ಕಂಪ್ಲೀಟ್ ಇಟ್, 96.43 ಬಂದಿತ್ತು. ಸೊ ಅವ್ರಿಗೆ ಬೆಸ್ಟ್ ಎಕ್ಸಾಂಪಲ್ ತೋರಿಸಿದೆ. ಇವನ್ ನಿಮಗೆ 100% ಕಾಣಿಸ್ತಾ ಇದ್ರು, ಒಂದು ರಿಸಲ್ಟ್ ನಿಮ್ಗೆ 100% ಕಾಣಿಸ್ತಾ ಇದ್ರು ಸಹಿತ, ಅಲ್ಲಿ ನಿಮ್ಗೆ ಏನಾಗಿತ್ತು ಅಂದ್ರೆ ಅನ್ಕೊಂಡಿರೋ ತರ ಬರಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಕೀಪ್ ಆನ್ ವರ್ಕಿಂಗ್ ಆನ್ ಅವರ್ ವೀಕ್ ಏರಿಯಾಸ್ ಅಂತ ಹೇಳಿ ಹೇಳ್ತಾ ಇದ್ದೆ. ಸೊ ನೋಡಿನೂ ಸಹಿತ ನಿಮ್ಗೆ 100% ಮಾಡೋಕ್ಕಾಗಿಲ್ಲ ಅಂದ್ರೆ, ಸೊ ಇದು ಸ್ಟಡೀಸ್ ಅನ್ನೋದು ಕಂಟಿನ್ಯೂಸ್ ಪ್ರಾಸೆಸ್, 2 years ಪ್ರಾಸೆಸ್ ಇರುತ್ತೆ. ಸೊ ಒಂದು ದಿನದ್ದು ವರ್ಕ್ ಎಫರ್ಟ್ ಏನು ಮ್ಯಾಟರ್ ಆಗಲ್ಲ, ಥ್ರೂ ಔಟ್ ದ 2 years ಎಫರ್ಟ್ ಏನಿರುತ್ತೆ ಅದು ಮ್ಯಾಟರ್ ಆಗುತ್ತೆ. ಆ 2 years ಎಫರ್ಟ್ ಯಾರ್ಯಾರು ಹಾಕಿದಿರಲ್ಲ, ಅಲ್ಲಿ ಹಾಕಿದವರೆಲ್ಲ ಇಲ್ಲಿ ನನ್ನ ಮುಂದೆ ಇದ್ದಾರೆ. ಸೊ ನಮ್ಮ ಹತ್ರ ಇದೇ ರೀತಿ ಇನ್ನೊಂದಿದೆ ಫನಿ ಕ್ಲಿಪ್, ನೋಡೋಣಂತೆ, ಅದ್ರ ಬಗ್ಗೆನೂ ಮಾತಾಡೋಣಂತೆ. ಸೊ ಬರ್ಲಿ ಇನ್ನೊಂದು ಫನಿ ಕ್ಲಿಪ್. ಸುಧಾರಾಣಿ ಹವಲ್ದಾರ್ ಅವ್ರ ಮನೋಜ್ ಅವ್ರ ಅದಾರಲ್ಲ, ನಿಮ್ಗ ಒಂದು ಕಾಪಿ ಆಧಾರ್ ಕಾರ್ಡ್ ಕೊಡ್ತಾರ. ಓಕೆ ಮನೋಜ್ ಅವ್ರ, ಆ ಸುಧಾರಾಣಿ ಹವಲ್ದಾರಿಗೆ ಒಂದ್ ಕಾಪಿ ನಿಮ್ದ ಆಧಾರ್ ಕಾರ್ಡ್ ಕೊಡ್ರಿ, ಎಲ್ಲಾ ಡೀಟೇಲ್ಸ್ ಕೊಡ್ರಿ. ಫೈನ್, ನಿಮ್ ಡೇಟ್ ಆಫ್ ಬರ್ತ್ ಏನದ, ಓಕೆ, ಎಲ್ಲಿಂದ ಅದಿರಿ, ಏನೇನ್ ಮಾಡ್ತಾರ, ನಿಮ್ ಪ್ಯಾರೆಂಟ್ಸ್ ಎಲ್ಲಾ ಡೀಟೇಲ್ಸ್ ಕೊಡ್ರಿ ಆಕಿಗ, ಸುಧಾರಾಣಿ ಅವ್ರಿಗ. ಅದೇ ಅವಾಗಿಂದ ಕೇಳತಾರ ಆಕಿ ಕುಂತು ಬ್ಯಾಡ್ ಇದ್ದಿದ್ ಮೆಸೇಜ್ ಮಾಡ್ಕೋತ, ರಿಲೇಟಿವ್ಸ್ ಎಲ್ಲದಾರ, ರಿಲೇಟಿವ್ಸ್ ಮನಿ ಬಾಜುಗೆ ಯಾರದಾರ, ರಿಲೇಟಿವ್ಸ್ ಏನ್ ಊಟ ಮಾಡಿದಾರ. ಓಂ ಸರ್, KYC ವೆರಿಫಿಕೇಶನ್ ಮಾಡ್ತಿದೀವ, ಯಾವ ಕಾರಣಕ್ಕೋಸ್ಕರ ನೀವು ಆಧಾರ್ ಕಾರ್ಡ್ ಕೇಳಿದ್ರಿ? ಬನ್ನಿ ಒಂದೆರಡು ಮಾತು ಈ ಕ್ಲಿಪ್ ಬಗ್ಗೆ ಆಡ್ಬೇಕಾಗಿ ವಿನಂತಿ. ಓಂಕಾರ್ ಸರ್, ಪ್ಲೀಸ್ ಜಾಯಿನ್ ಅಸ್ ಆನ್ ದ ಸ್ಟೇಜ್. ಸೊ ಓಂಕಾರ್ ಸರ್ರಿಂದ ಕೇಳೋಣಂತೆ, ಏನಾಗಿತ್ತು, ವಾಟ್ ವಾಸ್ ದ ಸಿನಾರಿಯೋ? ಸೊ ನಾ ಆನ್ಲೈನ್ ಕ್ಲಾಸ್ ತಗೋತಾ ಇದ್ದೆ, ಭಾಳ ಜನ ಅಷ್ಟು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಿದ್ದೀರಾ. ಕೆಲವೊಂದು ಸ್ಟೂಡೆಂಟ್ಸ್ ಇರ್ತಾರೆ, ಸುಮ್ಮನೆ ಬ್ಯಾಡ್ ಇದ್ದಿದ್ದ ಮೆಸೇಜ್, ಸುಧಾರಾಣಿ ಹವಲ್ದಾರ್ ಅವ್ರ ಸುಮ್ಮನೆ ಬ್ಯಾಡ್ ಇದ್ದಿದ್ದ ಮೆಸೇಜ್. ಒಂದು ಎಕ್ಸಾಂಪಲ್, ಆಕಿ ಏನು ಕೇಳತ್ತಾಳ ಅಂದ್ರೆ, ನಿಮ್ಮ ಮನಿ ಎಲ್ಲೈತಿ, ನಿಮ್ಮ ಮನಿ ಬಾಜುಗೆ ಒಂದು ಗಿಡ ಅದ ಏನ, ನಿಮ್ಮ ಮನಿ ಹಿಂದೆ ಒಂದು ಹೋಟೆಲ್ ಅದ ಏನ, ಆ ರೀತಿ ಕಂಟಿನ್ಯೂಸ್ 15 ನಿಮಿಷ ಚಾಟ್ ಮಾಡತ್ತಾರ. ಒಂದು ಟೈಮಿಗೆ ತಲೆ ಕಟ್ಟಿ ಕೇಳ್ಬಿಟ್ನಿ, ಉದಾಹರಣೆ ಅವಲ್ದಾರ ಅವ್ರ ಒಂದು ಕಾರ್ಡ್, ನಿಮ್ದು ಆಧಾರ್ ಕಾರ್ಡ್ ಕೊಡ್ರಿ ಅವ್ರಿಗೆ, ಎಲ್ಲ ಡೀಟೇಲ್ಸ್ ಒಮ್ಮೆ ಸಿಗ್ಬಿಡ್ತದ. ಜಾಸ್ತಿ ಆ್ಯಡ್ ಮಾಡಾವಿದ್ ನೀವು 1-2 ಪಾಸ್ಪೋರ್ಟ್ ಸೈಜ್ ಫೋಟೋನು ಕೊಟ್ಬಿಡ್ರಿ, ಆಮೇಲೆ ಒಂದು ರೇಷನ್ ಕಾರ್ಡ್ ಕೊಟ್ರೆ ಎಲ್ಲ ಕಂಪ್ಲೀಟ್ ವೆಬ್ಸೈಟ್ ತೆಗೆದು ಬಿಡ್ತಾರ ಅವ್ರು. ಸೊ ಆ ರೀತಿ ಆಗಿತ್ತದ. ದ್ಯಾಟ್ ವಾಸ್ ದ ಫನಿ ಮೂಮೆಂಟ್. ಮತ್ತು ಅದ ಯು ಪೀಪಲ್ ಆರ್ ಸೀನಿಯರ್ಸ್ ಓವರ್ ಇಯರ್, ನಿಮ್ಮ ಜೂನಿಯರ್ಸ್ ಯಾರು ಕ್ಲಾಸ್ ಮಾಡಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಯು ಪೀಪಲ್ ಗೈಡ್ ದೆಮ್. ಆನ್ಲೈನ್ ಕ್ಲಾಸ್ ನಡೆಯುವಾಗ ಈ ಥರ ಎಲ್ಲ ಮಾಡಕ್ಕೆ ಹೋಗಬೇಡ್ರಿ. ಫೈನ್, ಕ್ಲಾಸ್ ಮಾಡುವಾಗ ಜಸ್ಟ್ ಪೇ ಅಟೆನ್ಷನ್ ಟು ದ ಕ್ಲಾಸ್. ಆಮೇಲೆ ಒಂದು ಸ್ಟೂಡೆಂಟ್ ಹ್ಯಾಡ್ ಕಮ್ ಓವರ್ ಇಯರ್, ಅವರು ಬಯೋ ಬಗ್ಗೆ ಏನೂ ಮಾತಾಡಿದ್ರು, ಇವಾಲ್ಯೂಷನ್ ಆಯಿತು, ಆಮೇಲೆ ಲೈಕ್ ದ್ಯಾಟ್. ಸೊ ಅದೇ ರೀತಿ ಆನ್ಲೈನ್ ಕ್ಲಾಸಲ್ಲಿ ಕೂಡ ಇವಾಲ್ಯೂಷನ್ ಆಗಿತ್ತು. ಬ್ರೇಕ್ ಕೊಟ್ಟಿದಾಗ ಸ್ಟೂಡೆಂಟ್ಸ್ ಚಾಟ್ ಮಾಡತ್ತಿರು. ಸೊ ದ್ಯಾಟ್ ಈಸ್ ದ ಇವಾಲ್ಯೂಷನ್. ನಮ್ಮ ಫಿಸಿಕ್ಸ್ ವಾಲ ಫ್ಯಾಕಲ್ಟಿ ಸ್ಪೆಷಾಲಿಟಿನೇ ಇಷ್ಟು, ಯಾರಿಗಾದರೂ ಆಗಲಿ ಒಂದು ಫ್ಲೋಲಿ ನಡೀತಿರೋವಂಥ ಕ್ಲಾಸ್ನ ಡಿಸ್ಟರ್ಬ್ ಮಾಡಿದ್ರೆ ಬಹಳ ಸಿಟ್ಟು ಬರುತ್ತೆ. ಬಟ್ ನೀವು ನೋಡ್ತಿದ್ದೀರಾ ನಮ್ಮ ಫ್ಯಾಕಲ್ಟೀಸ್ ಆ ಸಿಟ್ಟನ್ನ ಹೇಗೆ ಈಸಿಯಾಗಿ ಫ್ರೆಂಡ್ಲಿ ಮ್ಯಾನರಲ್ಲಿ ಕನ್ವರ್ಟ್ ಮಾಡಿ ಮತ್ತೆ ಸೆಷನ್ನ ಆನ್ ಟ್ರ್ಯಾಕ್ ತರ್ತಿದ್ದಾರೆ. ಜೋರಾದ ಚಪ್ಪಾಳೆ ನಮ್ಮ ಫಿಸಿಕ್ಸ್ ವಾಲ ಫ್ಯಾಕಲ್ಟಿ ಟೀಮ್ಗೆ. ಸೊ ಐ ವುಡ್ ಲೈಕ್ ಟು ಕಾಲ್ ಆಲ್ ದ ಅಚೀವರ್ಸ್ ಆಫ್ 95% ಕ್ಲಬ್. ಒಂದು ಎಲ್ಲ ಹುಡುಗರು ಇದನ್ನು ಹೇಳ್ಕೋಬೇಕು, ನೀವು ಹೇಳ್ಕೋಬೇಕು, ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತೆ ಅನಿಸುತ್ತೆ. ಗುರಿ ಮುಂದೆ
ಗುರು ಹಿಂದೆ, ಗೆಲುವು ನಂದೆ. ಬರಲಿ ಜೋರಾದ ಚಪ್ಪಾಳೆ. ಲ್ಯಾಂಗ್ವೇಜಸ್, ವಿ ಆರ್ ಲರ್ನಿಂಗ್ ಆಲ್ ಲ್ಯಾಂಗ್ವೇಜಸ್ ಇನ್ ದ ಪ್ರೋಸೆಸ್. ಯಾವುದೋ ಒಂದು ಪ್ರಶ್ನೆ ಬಂದಾಗ ಇವನ್ನ ನೀನು ಯಾವ ಕೋರ್ಸ್ ತಗೊಳ್ತೀಯಾ ನಿನ್ನ CET ಕೋಚಿಂಗ್ಗೆ ಅಂತ, ನೀನು ಹೇಳಪ್ಪ, ನೀನೇ ಹೇಳಬೇಕು. ಕನ್ನಡ ಅಂದೆ, ಅವನು ಫಿಸಿಕ್ಸ್ ವಾಲ ಕನ್ನಡ ಅಂತ. ಬರಲಿ ಜೋರಾದ ಚಪ್ಪಾಳೆ. ಇವರು ಬಿಜಾಪುರದಿಂದ ಬಂದಿದ್ದಾರೆ. ತುಂಬ ಸಲ ನಮಗೆ ಆನ್ಲೈನ್ ಕಲಿಸುವಾಗ ಮಕ್ಕಳ ಹೆಸರಷ್ಟೇ ನೆನಪಿರುತ್ತೆ. ಒಂದೊಂದು ಸಲ ಮಕ್ಕಳು ರೆಕಾರ್ಡಿಂಗ್ ನೋಡುವಾಗ ಅವ್ರ ಹೆಸರು ಕೂಡ ನಮ್ಗೆ ಗೊತ್ತಿರಲ್ಲ. ಬಟ್ ಶಗುಫ್ತಾ ಇಸ್ ಲೈಕ್ ಅ ನಾನ್ ಬಯೋಲಾಜಿಕಲ್ ಡಾಟರ್ ಫಾರ್ PW ಕನ್ನಡ. ನಾವು ಎಷ್ಟು ಸೆಕೆಂಡ್ PUC ಮಕ್ಕಳಿಗೆ ಬ್ಯಾಚ್ ಲಾಂಚ್ ಮಾಡಿದ್ದೀವಿ, ಅಷ್ಟು ಬ್ಯಾಚ್ ಶಿ ಹ್ಯಾಸ್ ಬಾಟ್ ಕನ್ಸಿಸ್ಟೆಂಟ್ಲಿ. ಎವ್ರಿ ಲೈವ್ ಕ್ಲಾಸ್ ಶಿ ಹ್ಯಾಸ್ ಅಟೆಂಡೆಡ್ ಆ್ಯಂಡ್ ಏನು ಡೌಟ್ಸ್ ಇರುತ್ತೆ ಎಲ್ಲ ಅವಾಗವಾಗೆ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಶಗುಫ್ತಾನ್ ಇವತ್ತೇ ನೋಡ್ತಾ ಇರೋದು, ಬಟ್ ಐ ನೋ ಹರ್ಸ್ ಇಸ್ 100% ಅಟೆಂಡೆನ್ಸ್ ಇನ್ ಮೈ ಕ್ಲಾಸ್ ಬಿಕಾಸ್ ಶಿ ರೆಗ್ಯುಲರ್ಲಿ ಅಟೆಂಡ್ಸ್. ಸೊ ಅವರು ನನ್ನ ಕ್ಲಾಸ್ ಅಂದರೆ ಎಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲ ಕ್ಲಾಸ್ನೂ ಕೂಡ. ಸೊ ತುಂಬ ಖುಷಿ ಆಗ್ತದೆ. ಯಾರೋ ಕ್ಲೋಸ್ ರಿಲೇಟಿವ್ನ ಮೀಟ್ ಮಾಡ್ದಂಗೆ ಫೀಲಿಂಗ್ ಆಗ್ತದೆ ಇವತ್ತು ಶಗುಫ್ತಾನ ನೋಡಿ. ಸೊ ಖುಷಿ ಆಯಿತು. ಆಲ್ಸೋ ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ. ಕನ್ನಡ ಕನ್ನಡ ಕಸ್ತೂರಿ ಕನ್ನಡ, ಹೌದಲ್ವಾ? Lakshya and Arjuna batches has really helped me score a really good rank in KCET. So I would like to thank PW for bridging the gap between my offline coaching and whatever doubts I would have there, that they were cleared through the marathons or the one-shots that PW used to conduct. So I would just like to thank all the teachers and their dedication in my success. Thank you. ಫಸ್ಟ್ PUಲಿ ಈ ಫಿಸಿಕ್ಸ್ ಕಂಡ್ರೆ ಒಂಥರ ಹೇಟ್ ಇತ್ತು. ಅದು ನೋಡಿದ್ರೇ ಯಾಕಪ್ಪ ಇದೆ ಅಂತ ಅನಿಸ್ತಾ ಇತ್ತು. ಆದರೆ ಇವಾಗ ಸೆಕೆಂಡ್ PUದಲ್ಲಿ PW ತೊಗೊಂಡ್ಮೇಲೆ ಇಟ್ ಹ್ಯಾಸ್ ಬಿಕಮ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಐ ಥಿಂಕ್ ಇಟ್ ಹ್ಯಾಸ್ ಬಿಕಮ್ ಮೈ ಬೆಸ್ಟ್ ಸಬ್ಜೆಕ್ಟ್ ನಾವು. ಸೊ I thank to the PW team and thank everyone. The ranks, everything is due to my parents and the efforts of teachers and the hard work. Everything is there. So thank you everyone. Thank you for the opportunity. KCET ಎಕ್ಸಾಮ್ನಲ್ಲಿ ರ್ಯಾಂಕ್ ತಂದಿರುವಂತಹ ಬಹಳಷ್ಟು ಪರ್ಫಾರ್ಮರ್ಸ್ ನಮ್ಮ ಜೊತೆ ಇದ್ದಾರೆ. ಸೊ ಐ ವುಡ್ ಲೈಕ್ ಟು ಇನ್ವೈಟ್ ಅಂಡರ್ 500 ರ್ಯಾಂಕ್ ಕ್ಲಬ್ ಜಯಂತ್ ಆ್ಯಂಡ್ ರಾಘವ್ ಆನ್ ದ ಡಯಾಸ್. A big round of applause for Jayant and Raghav. ಒಂದು ಅಡ್ವೈಸ್ ಕೊಡ್ಬೇಕೇನಂದರೆ, ಈಗ ಕರೆಂಟ್ಲಿ 11th ಸ್ಟೂಡೆಂಟ್ ಇದ್ದಾರಲ್ಲ, ಅವರು ಬ್ಯಾಕ್ಲಾಗ್ ಅಂತ ನೀವು ಇದು ಮಾಡ್ಕೋಬೇಕಿಲ್ಲ. 11th ಆದ ಪ್ಲೇ ಹಾಲಿಡೇಸ್ ಬರುತ್ತೆ, 12th ಮತ್ತು 11th ಗ್ಯಾಪ್ ಇರುತ್ತಲ್ವ, ಆವಾಗ ನೀವು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ತಮ್ಮ ಬ್ಯಾಕ್ಲಾಗನ್ನು ಕ್ಲಿಯರ್ ಮಾಡ್ಕೋಬೇಕಂತ ನಾನು ಅಡ್ವೈಸ್ ಕೊಡ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಎಂಟೈರ್ PW ಟೀಮ್. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಅಲಕ್ ಪಾಂಡೆ ಸರ್. ಅವರು ಇರ್ತಿರಲಿಲ್ಲ ಅಂದರೆ ನಾನು ಇಲ್ಲಿ ಇರ್ತಿರಲಿಲ್ಲ. ಥ್ಯಾಂಕ್ ಯು ಎವ್ರಿವನ್. ಬೋರ್ಡ್ಸ್ಗಂತ PW ಕನ್ನಡ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಿದ್ದೆ, ತುಂಬ ಹೆಲ್ಪ್ ಆಯಿತು. ಬೋರ್ಡ್ಸ್ಗಂತೂ ಅದೇ ಹೆಲ್ಪ್ ಆಗಿದ್ದು. ಮತ್ತು ಲಾಸ್ಟ್ CETಯಲ್ಲೂ ಮ್ಯಾರಥಾನ್ಸ್ ಎಲ್ಲ PW ಕನ್ನಡ ಯೂಟ್ಯೂಬಿಂದನೇ ಮಾಡಿದ್ದು. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಓದೋದು ಒಂದು ಕ್ಲಾಸಲ್ಲಿ 100 ವಿದ್ಯಾರ್ಥಿಗಳು ಇರ್ತಾರೆ, 100 ವಿದ್ಯಾರ್ಥಿ ರ್ಯಾಂಕ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. 100% ತಲೆಗಿಟ್ಕೋರು. ಇಲ್ಲೆಲ್ಲರೂ ಟಾಪರ್ ಇದ್ದವ್ರು ಮಾತ್ರ ಬಂದಿರಿ ನಿಮ್ಮ ಕ್ಲಾಸ್ನಾಗ. ಎಲ್ಲರೂ ಇವಾಗ ಓದಿ ಸ್ಕೂಲ್ನಲ್ಲಿ 2000 ವಿದ್ಯಾರ್ಥಿಗಳು ಬಂದಿದ್ದು 97 ಜನ. ಇನ್ನು ಉಳಿದವ್ರು ಅಲ್ಲೇ ಇದ್ದಾರೆ. ಟಾಪ್ ನಿಮ್ಗೆ ಅವಕಾಶ ದೇವ್ರು ಕೊಟ್ಟಿರ್ತಾನೆ, ಅದನ್ನು ಕರೆಕ್ಟ್ ಉಪಯೋಗ ತಗೊಳ್ರಿ. ಎಲ್ಲರಿಗೂ ಉಪಯೋಗ ಕೊಟ್ಟಿರಲ್ಲ. ನಾನು ಓದಿದ್ದೀನಿ, ನಾವು ಅಟೆ ಸುಮ್ಮನೆ 98 ಅಟೆ ಏನಿಲ್ಲ. ನಿಮ್ಗೆ ಅವಕಾಶ ಟಾಪರ್ ಇದ್ದೀರಿ, ಚೆನ್ನಾಗಿ ಓದಿ ಒಳ್ಳೆ ವ್ಯಕ್ತಿಗಳಾರಷ್ಟೇ. ನೇಮ್ ಮಾಡಿರಿ, ನೇಮ್ ಮಾಡಿದ್ರೆ ದುಡ್ಡು ಹಿಂದೆ ಬರ್ತದೆ. ದುಡ್ಡಿಗಾಗಿ ನೀವು ಓದೋದು ಮಾಡಬೇಡ್ರಿ. ಬ್ರ್ಯಾಂಡ್ ನೇಮ್ ಈಗ ಫಿಸಿಕ್ಸ್ ವಾಲ ಎಲ್ಲಿದ್ದ 5 ವರ್ಷದಿಂದ ಏನೂ ಇದ್ದಿದ್ದಿಲ್ಲ. ಈ ಫಿಸಿಕ್ಸ್ ವಾಲ ಹರ ಅಂದೇ ನೀವು ಇಷ್ಟು ಹೇಳಿ ಬಂದು ಕೂತಿದ್ರಿ ಇಲ್ಲಿ. ಆ ಥರ ನೇಮ್ ಮಾಡಿರಿ, ಆ ನೇಮಿಂದ ದುಡ್ಡು ಬಂದೇ ಬರ್ತದೆ ಸಕ್ಸಸ್ ಆಗಿ. CETಗೆ ಒಳ್ಳೆ ರ್ಯಾಂಕ್ ಬಂದ್ಬಿಡ್ತು. ಅವನಿಗೆ 173ನೇ ರ್ಯಾಂಕ್ ಒಂದು CETಯಲ್ಲಿ KCETಯಲ್ಲಿ.
ಆಮೇಲೆ ದಟ್ ಕ್ರೆಡಿಟ್ ಶುಡ್ ಗೋ ಟು ಫಿಸಿಕ್ಸ್ ವಾಲ. ಅವರ ಫ್ಯಾಕಲ್ಟಿ ಹೇಳ್ಕೊಟ್ಟಿದ್ದರಿಂದ ಅವ್ನು ತುಂಬ ಈಸಿ ಆಗೋಯ್ತು ಅವನಿಗೆ ಸಬ್ಜೆಕ್ಟ್ಸ್ ಎಲ್ಲ. ಅವನು ಡೈಲಿ ಒಂದು 10-12 ಅವರ್ ಅವನು ಸ್ಪೆಂಡ್ ಮಾಡ್ತಾಯಿದ್ದ. ಫಿಸಿಕ್ಸ್ ವಾಲಾದಂತೂ ಅವ್ನು ತುಂಬ ನೋಡಿದ್ದಾನೆ, ತುಂಬ ಕಲ್ತ್ಕೊಂಡಿದ್ದಾನೆ ಅವನು. ದ ಕ್ರೆಡಿಟ್ ಗೋಸ್ ಟು ಫಿಸಿಕ್ಸ್ ವಾಲ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ವೆನ್ ಯು ಆರ್ ಡೂಯಿಂಗ್ ಸಮಥಿಂಗ್. ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂದ್ರೆ ಬಂದಿದ್ದೆಲ್ಲ ಪಾಸಿಟಿವ್ನೇ. ಸೊ ಆಲ್ವೇಸ್ ವರ್ಕ್ ಟು ವರ್ಕ್. ಓಕೆ, ಆ್ಯಂಡ್ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ ನೀವು ಕ್ರೆಡಿಟ್ಗೋಸ್ಕರ ವರ್ಕ್ ಮಾಡ್ತೀರಿ, ಖಂಡಿತ ನೀವು ಏನು ಅಂದ್ಕೊಂಡಿರ್ತೀರಿ ಅದು ಸಿಗದೇ ಇದ್ದಾಗ ಡಿಮೋಟಿವೇಟ್ ಆಗ್ತೀರಿ. ಸೊ ಒಂದು ಸಲ ಡಿಮೋಟಿವೇಟ್ ಆದರೆ ನೆಕ್ಸ್ಟ್ ಟೈಮ್ ಅಷ್ಟೇ ಎಫರ್ಟ್ಸ್ ಆಗಿ ವರ್ಕ್ ಮಾಡೋದಕ್ಕಾಗಲ್ಲ. ಸೊ ನನ್ನ ಸಜೆಷನ್ ಇಷ್ಟೇ, ವರ್ಕ್ ಟು ವರ್ಕ್, ನಾಟ್ ಫಾರ್ ನೇಮ್ ಆರ್ ಫೇಮ್ ಆರ್ ಮನಿ, ಆ್ಯಂಡ್ ಎವ್ರಿಥಿಂಗ್ ಫಾಲೋಸ್ ಯು ಒನ್ಸ್ ಯು ಗೆಟ್ ಸಕ್ಸಸ್. ಸೊ ಎಲ್ಲರೂ KCET ಅಚೀವರ್ಸ್ ಅಂಡರ್ 5000 ರ್ಯಾಂಕ್ ಯಾರೆಲ್ಲ ಇದ್ದೀರಿ ದಯಮಾಡಿ. ಸೊ ಯಾರ್ದೆಲ್ಲ 5000 ರ್ಯಾಂಕ್ ಕೆಳಗಡೆ ಇದೆ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. Proud mother standing before you to celebrate the success of our son. We are all parents will be very proud of their children, whether they succeed or when they are in failure also. Nowadays we are teaching in a physical class where I can see the expression of children whether they are attending to the class or not. But in an online class that is not possible. Only through their comments, through the chats, they see the children. To the entire team of physics teachers who has done their best to get this much of support from the students. So that is amazing. Let us give a big round of applause for them. ನಾವೆಲ್ಲ ಈಗ ವಿಜಯೋತ್ಸವವನ್ನು ನೋಡ್ತಾ ಇದ್ದೀವಿ, ಆದರೆ ಆ ವಿಜಯೋತ್ಸವಕ್ಕೆ ಕಾರಣನೇ PW. ನಮ್ಮ ಮಗ ಈ ಸ್ಟೇಜಲ್ಲಿ ಇದ್ದಾನೆ ಅಂದರೆ ಅದಕ್ಕೆ ಕಾರಣ ಖಂಡಿತ PW. ನೂರಾರು ಜನಕ್ಕೆ ಸಹಾಯವಂತೂ ಆಗ್ತಾ ಇದೆ. ಇಲ್ಲಿ ಕೂತಿರೋರ್ಗೊಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಬೇರೆ ಕಡೆ ಎಲ್ಲೋ ಹೆಚ್ಚಿನ ದುಡ್ಡನ್ನು ವಿನಿಯೋಗ ಮಾಡೋ ಬದಲು ಈ PW ಸೇರಿಕೊಂಡ್ರೆ ಖಂಡಿತವಾಗೂ ಒಳ್ಳೆ ಉತ್ತಮವಾದ ವಿದ್ಯೆ ಇಲ್ಲಿಂದ ದೊರಕತ್ತೆ ಅಂತ ನಾನು ಹೇಳ್ತಾ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಎಕ್ಸಾಮಿಗೆ 95, 96 ಅದು ಎಲ್ಲರಿಗೂ ಬರ್ತದೆ. ಅದಲ್ಲ, ಒಂದು ಟಫ್ ಎಕ್ಸಾಮಿಗೆ ತಯಾರು ಮಾಡಿ. ನನ್ನಿಂದ ಆಗಲಿಲ್ಲ, ಆದರೆ ನಾನು ಬಹಳಷ್ಟು ಕಲ್ತಿದ್ದೇನೆ. ಅದು ನನಗೆ ನನ್ನ ಫ್ಯೂಚರಲ್ಲಿ ಉಪಯೋಗ ಆಗ್ತದೆ ಅಂತ ನನಗೆ ಗೊತ್ತುಂಟು. ಆದ ಕಾರಣ ನಿಮ್ಮ ಯಾರು ಇದ್ದರೆ ನೀವು ಹೇಳಿ ಟಫ್ ಲೆವೆಲ್ ಎಕ್ಸಾಮ್, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮಾಡ್ತಿದ್ರೆ JEE ಅಡ್ವಾನ್ಸ್ ಎಕ್ಸಾಮ್ಗೆ ತಯಾರಿ ಮಾಡಿ. ನಾನು ಟ್ರೈ ಮಾಡಿದೆ, ಆದರೆ ಆಗಲಿಲ್ಲ. ಆದರೆ ನೀವು ಖಂಡಿತವಾಗಿ ಆ ಲೆವೆಲ್ ಎಕ್ಸಾಮಿಗೆ ಟ್ರೈ ಮಾಡಿ. ಥ್ಯಾಂಕ್ ಯು. 2 years I used to watch the shorts or reels about PW celebration for their results, and finally I'm here now to celebrate my result also. And I would like to thank my mom who always supported me for buying any batch I wanted in PW, and also the teachers who taught us so much and helped us to bring these marks and the rank also. So thank you everyone. My rank in KCET is 4586, and today I would like to thank my parents and the PW team and all the teachers. After my JEE, it didn't go well. There was 10 to 12 days left for CET. I was like, now what can I do? Then I saw PW Kannada and their one-shot videos. Oh my God, Guru sir, you're sitting throughout the night and taking the classes. No one is even there. I don't know how you did it, but thank you so much. I want to thank the entire PW team for their support. When I started for KCET preparation, I was like, after JEE attempt, I came for KCET. I was like, I had no idea what to do, from where to study, but they gave so much clarity, and regarding counseling also they are giving many videos which I am liking a lot. So I would also like to thank my mother for giving me so much support. And I have heard like many people say that relatives are really not good, like they taunt for marks or something like that. But
My relatives are extremely supportful. My grandfather, my grandparents, my aunt, everyone, they are extremely supportful. So I thank them for their support and the enduring love they have given for me. Thank you. My son Arnav Karan Kumar is here. So what I'm going to say is, all of them have talked about their sons and their achievements, teachers' effort and everything. What I'm telling is, you all going passed with PW, just you prescribe or PW in a low caste, this much of teaching and everything you will not get by either online, offline. So all of you just give support to the PW. Another thing is what effort the teachers put. And I have seen last video of Guru sir. He is from morning 8 o'clock to up to 3 o'clock. He is teaching without food and not going to any even rest and all. So such effort they will put for students. So everybody should put PW into mainstream. Even free body diagram also I don't know, but it taught me well. After I took K-SET revision batch, then in chemistry it was for me very difficult to understand physical chemistry. Thanks to Srija ma'am, all the formulas, I revised all the formulas. Most of you, I started my 11th with JEE. Then in 12th, I shifted my focus to KCET. Then for the boards, I followed blindly the one-shots available on the KCET Kannada channel. Thanks to PW. I would also like to thank Alak sir for making this such a wonderful platform and helping a lot of students like me. I got 95% in boards and 160 out of 180 in KCET. My KCET rank is 1073, and I also wrote JEE mains in which I got 98.5 percentile, and for advance I'm expecting around 13,000-14,000 rank. All of this is because of teachers in physics wala who have always guided me through their immense experience in their respective subjects. I would also thank my parents for their support during my journey. Started my preparation in 11th purely for JEE, and I would say that more than rote learning, if you focus on conceptual understanding, you will not have a reason to revise the concept again. Now I would like to call all the students on the stage. Ellaru dayaviಟ್ಟು ಬರಬೇಕು, ಒಂದು ಗ್ರೂಪ್ ಫೋಟೋ ಇರುತ್ತೆ. ಸ್ಟೂಡೆಂಟ್ಸ್, ಸೊ ಈವನ್ ಪೇರೆಂಟ್ಸ್ ಅಂಡ್ ಸ್ಟೂಡೆಂಟ್ಸ್, ಎವ್ರಿವನ್, ಎಲ್ಲರೂ, ಎಲ್ಲ ಗ್ಯಾದರಿಂಗ್ ಕಂಪ್ಲೀಟ್. Everyone, thank you for making this event a grand success. Thank you. ನೀವಿಲ್ಲದೆ ಇವತ್ತು ಈ event success ಆಗ್ತಿರ್ಲಿಲ್ಲ. Thank you so much for being here. Thank you.